ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ನಾನು UPSC ಎಕ್ಸಾಮ್ ಅಂದರೆ ಅಕ್ಟೋಬರ್ 4ನೇ ತಾರೀಕು ಒಂದು UPSC ಎಕ್ಸಾಮ್ ನಡೆಯುತ್ತೆ, ಪ್ರಿಲಿಮ್ಸ್ ಎಕ್ಸಾಮು. ಅದರಲ್ಲಿ ಎಸ್ಪೆಷಲಿ ಪೇಪರ್ ಸೆಕೆಂಡನ್ನು ನಾವು CSAT ಪೇಪರ್ ಅಂತ ಕರಿತೀವಿ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಆಪ್ಟಿಟ್ಯೂಡ್ ರೀಸನಿಂಗ್ ರಿಲೇಟೆಡ್ ಸುಮಾರು ಒಂದು 54 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಸೊ ಆ ಪ್ರಶ್ನೆಗಳಿಗೆ ಈಸಿ ಸೊಲ್ಯೂಷನ್ಸ್, ತುಂಬ ಸರಳ ವಿಧಾನದಲ್ಲಿ ನಿಮಗೆ ಆನ್ಸರ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಯಾಕೆಂದರೆ PC, PSI, SD, FDA, ಗ್ರೂಪ್ C, KS ಎಕ್ಸಾಮಿಗೆ ಪ್ರಿಪೇರ್ ಆಗ್ತಕ್ಕಂಥ ನಮ್ಮ ಕನ್ನಡದ ವಿದ್ಯಾರ್ಥಿಗಳು UPSC ಎಕ್ಸಾಮಿಂದನೇ ಸ್ವಲ್ಪ ದೂರನೇ ಇರ್ತಾರೆ. UPSC ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ನೀವು ಕೂಡ ಆನ್ಸರ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಅದೇ ರೀತಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂದರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ಒಂದು ಕೋರ್ಸ್ ಇದೆ, 60 ಡೇಸ್ ಕೋರ್ಸು. ಆ ಕೋರ್ಸ್ನ ಉಪಯೋಗನ ಕೂಡ ನೀವು ಪಡ್ಕೊತ ಬರ್ಬೋದು. ಸೊ ಹಾಗಾದರೆ ಬನ್ನಿ ಸ್ನೇಹಿತರಲ್ಲಿ ನೋಡ್ರಿ, UPSC ಪ್ರಿಲಿಮ್ಸ್ 2020 ಪೇಪರ್ ಸೆಕೆಂಡ್ CSAT ಪೇಪರ್ ಅಂತ ಕರಿತೀವಲ್ಲ, CSAT ಪೇಪರ್ಲಿ ಟೋಟಲ್ ಕೇಳೋದು 80 ಕ್ವಶನ್ಸ್ ಕೇಳ್ತಾನೆ, 80 ಪ್ರಶ್ನೆಗಳು ಕೇಳ್ತಾನೆ. ಸೊ ಈ 80 ಕ್ವಶನ್ಸಲ್ಲಿ 54 ಕ್ವಶನ್ಸು ಈ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಅದನ್ನು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಲ್ಲ, 54 ಪ್ರಶ್ನೆಗಳು ಕೇಳಿದ್ದ. ಸೊ ಇಲ್ಲಿ ನೋಡ್ರಿ, 80 ಪ್ರಶ್ನೆಗಳಂದರೆ ಈಚ್ ಕ್ವಶನ್ ಕ್ಯಾರೀಸ್ 2.5 ಮಾರ್ಕ್ಸು, ಟೋಟಲ್ 200 ಮಾರ್ಕ್ಸಿಗಿರುತ್ತೆ. ಇದು 200 ಮಾರ್ಕ್ಸಿಗಿರುತ್ತೆ CSAT ಪೇಪರು. ಒಂದು ಕ್ವಶನ್ಗೆ 2.5 ಮಾರ್ಕ್ಸ್. ನೋಡಿ, ಟೋಟಲ್ 200 ಕ್ವಶನ್ಸಲ್ಲಿ 200 ಮಾರ್ಕ್ಸಲ್ಲಿ 66 ಮಾರ್ಕ್ಸ್ ತಗೊಂಡ್ರೆ ನೀವು ಎಲಿಜಿಬಲ್, ಕ್ವಾಲಿಫೈ ಆಗ್ತೀರಿ ಅಂತ. ಇದು ನೋಡ್ರಿ, ಇದನ್ನು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಕರೀತಾರೆ. ಸೊ UPSC ಎಕ್ಸಾಮಲ್ಲಿ ಪ್ರಿಲಿಮ್ಸಲ್ಲಿ ಇದು ಕ್ವಾಲಿಫೈಯಿಂಗ್ ಪೇಪರ್. ಅಂದರೆ 200 ಮಾರ್ಕ್ಸಿಗೆ ನೀವು ಮಿನಿಮಮ್ 66 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಿ. 66ಕ್ಕಿಂತ ಕಡಿಮೆ ಬಂದು ಅಂದರೆ ಸೊ ನೀವು ಡಿಸ್ಕ್ವಾಲಿಫೈವು, ಅಂದರೆ ನಿಮ್ಮ ಪೇಪರ್ ಫಸ್ಟನ್ನು ಎಷ್ಟು ಮಾರ್ಕ್ಸ್ ತಗೊಂಡ್ರು ಕೂಡ ಸೊ ಅದು ಕನ್ಸಿಡರ್ ಮಾಡಲ್ಲ. ಸೊ ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರೋದ್ರಿಂದ ಇಂಪಾರ್ಟೆಂಟಾಗಿ ನೀವು CSAT ಪೇಪರನ್ನು ಕಲೀಲೇಬೇಕಾಗುತ್ತೆ. ಸೊ ಈ CSAT ಪೇಪರಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ನೀವು ಕೂಡ ಆನ್ಸರ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾನೆ. ನೋಡಿರಿ, ಸೊ ಈ ಟೋಟಲ್ 54 ಕ್ವಶನ್ಸ್ ಇದ್ವಲ್ಲ, ಅದರಲ್ಲಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಅಂತ ಒಂದಿಷ್ಟು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲನೇ ಟಾಪಿಕ್ ನೋಡ್ರಿ, ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ ಮೇಲೆ 14 ಪ್ರಶ್ನೆಗಳು ಕೇಳಿದ್ದಾನೆ. ನೋಡ್ರಿ, ಒಂದೇ ಟಾಪಿಕ್ ಮೇಲೆ 14 ಕ್ವಶನ್ಸ್. ದೆನ್ ಲಾಸಹ ಮಾಸ, LCM HCF ಮೇಲೆ 3 ಕ್ವಶನ್ಸ್ ಕೇಳಿದ್ದ. ಅವರೇಜ್, ಸರಾಸರಿ ಮೇಲೆ 2 ಕ್ವಶನ್ಸ್ ಕೇಳಿದ್ದಾನೆ. ಪರ್ಸೆಂಟೇಜ್, ಶೇಕಡ ಕ್ರಮದ ಮೇಲೆ 2 ಪ್ರಶ್ನೆಗಳು ಬಂದಿದ್ದಾವೆ. ಪ್ರಾಫಿಟ್ ಲಾಸ್ ಡಿಸ್ಕೌಂಟ್, ಲಾಭ ನಷ್ಟ ಮತ್ತು ರಿಯಾಯಿತಿ ಸಂಬಂಧಪಟ್ಟಂತೆ 2 ಕ್ವಶನ್ಸ್ ಬಂದಿದ್ವು. ರೇಷು ಪ್ರಪೋರ್ಷನ್, ಅನುಪಾತ ಸಮಾನುಪಾತದ ಮೇಲೆ 1 ಪ್ರಶ್ನೆ ಬಂದಿದೆ. ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಹೇಳ್ತೀವಲ್ಲ, ಆ ಟಾಪಿಕ್ ಮೇಲೆ 2 ಪ್ರಶ್ನೆಗಳು ಕೇಳಿದ್ದ. ಮಿಕ್ಸ್ಚರ್ಸ್ ಮೇಲೆ 1 ಪ್ರಶ್ನೆ ಕೇಳಿದ್ದ. ಟೈಮ್ ಆ್ಯಂಡ್ ವರ್ಕ್, ಕಾಲ ಮತ್ತು ಕೆಲಸದ ಮೇಲೆ 1 ಪ್ರಶ್ನೆ ಇತ್ತು. ಟೈಮು, ಸ್ಪೀಡು, ಡಿಸ್ಟೆನ್ಸ್, ಕಾಲ, ವೇಗ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ 1 ಪ್ರಶ್ನೆ. ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್, ದೋಣಿ ಮತ್ತು ಪ್ರವಾಹ ಸಂಬಂಧಪಟ್ಟಂತೆ 1 ಪ್ರಶ್ನೆ ಇತ್ತು. ಮೆನ್ಸುರೇಷನ್, ಕ್ಷೇತ್ರ ಗಣಿತ, ಜಾಮಿಟ್ರಿ ಅಂತ ಹೇಳ್ತೀವಲ್ಲ, ಅದರಲ್ಲಿ 3 ಕ್ವಶನ್ಸ್ ಇದ್ದಾವೆ. ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ 2 ಕ್ವಶನ್ಸು. ಆಮೇಲೆ ಸೀರೀಸ್ ಕಂಪ್ಲೀಷನ್ ಟೆಸ್ಟ್, ಇಲ್ಲಿ ಕೆಳಗಿರೋವೆಲ್ಲ ಇವು ರೀಸನಿಂಗ್ ರಿಲೇಟೆಡ್. ಅಲ್ಲಿಂದ 14th ಟಾಪಿಕ್ಕಿಂದ ರೀಸನಿಂಗ್ ರಿಲೇಟೆಡ್ ಟಾಪಿಕ್ಸು. ಅದರಲ್ಲಿ ಸೀರೀಸ್ ಕಂಪ್ಲೀಷನ್ ಟೆಸ್ಟಲ್ಲಿ 2 ಕ್ವಶನ್ಸು. ಬ್ಲಡ್ ರಿಲೇಷನ್ಶಿಪ್ಪಲ್ಲಿ 1 ಕ್ವಶನ್ನು.
ಕ್ಯಾಲೆಂಡರ್ ಪ್ರಾಬ್ಲಮ್ ಒಂದು ಕ್ವಶನ್ ಇತ್ತು, ಡೈರೆಕ್ಷನ್ ಟೆಸ್ಟ್ ಮೇಲೆ ಒಂದು ಕ್ವಶನ್ ಇತ್ತು, ಸಿಲೋಲಿಸಮ್ ಮೇಲೆ 2 ಕ್ವಶನ್ಸ್ ಕೇಳಿದ್ದ, ಅರೇಂಜ್ಮೆಂಟ್ ಟೆಸ್ಟ್ ಮೇಲೆ ಒಂದು ಕ್ವಶನ್ ಇತ್ತು, ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಒಂದು ಕ್ವಶನ್ ಇತ್ತು, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಒಂದು ಪ್ರಶ್ನೆ ಕೇಳಿದ್ದ, ಅನಲೈಸಿಸ್ ಟೆಸ್ಟ್ ಸಾಮ್ಯತಾ ಪರೀಕ್ಷೆ ಮೇಲೆ ಒಂದು ಪ್ರಶ್ನೆ ಕೇಳಿದ್ದ, ಲಾಜಿಕಲ್ ರೀಸನಿಂಗ್ ಮೇಲೆ ಒಂದು ಕ್ವಶನ್ ಕೇಳಿದ್ದ, ಡಾಟಾ ಸಫಿಷಿಯನ್ಸಿಯಲ್ಲಿ 5 ಕ್ವಶನ್ಸ್ ಕೇಳಿದ್ರು, ಮಿಸಲೇನಿಯಸ್ ಇತರೆ ಮಿಕ್ಸ್ ಮಾಡಿ ಒಂದೆರಡು ಪ್ರಶ್ನೆಗಳು ಕೇಳಿದ್ದ, ಟೋಟಲ್ 54 ಪ್ರಶ್ನೆಗಳು ಕೇಳಿದ್ದ. ನೋಡ್ರಿ ಈ 54 ಕ್ವಶನ್ಸು ಎಲ್ಲವೂ ಕಷ್ಟ ಇರಲ್ಲ ಇದರಲ್ಲಿ. ಸೊ ಇದನ್ನು 3 ಭಾಗ ಮಾಡ್ತಾನೆ ನಾನು, ಲೆವೆಲ್ ಫಸ್ಟು, ಲೆವೆಲ್ ಸೆಕೆಂಡು, ಲೆವೆಲ್ ಥರ್ಡ್ ಅಂತ 3 ಪಾರ್ಟ್ಸ್ ಮಾಡ್ತಾ ಇದ್ದಾನೆ. ಲೆವೆಲ್ ಫಸ್ಟು, ಲೆವೆಲ್ ಸೆಕೆಂಡು, ಲೆವೆಲ್ ಥರ್ಡ್. ಲೆವೆಲ್ ಫಸ್ಟಲ್ಲಿ ಒಂದು 20 ಕ್ವಶನ್ಸ್ ಇದ್ದು, ನೀವು PCPS SDFD ಎಕ್ಸಾಮ್ ಅಟೆಂಡ್ ಮಾಡೋರೆಲ್ಲ ಈ ಲೆವೆಲ್ ಫಸ್ಟ್ ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಲೆವೆಲ್ ಸೆಕೆಂಡ್ಗೆ ಒಂದು 20 ಕ್ವಶನ್ಸ್ ಕೇಳಿದ್ದ, ಲೆವೆಲ್ ಥರ್ಡ್ ಒಂದು ಡಿಫಿಕಲ್ಟಿ ಲೆವೆಲ್ ಒಂದು 14 ಕ್ವಶನ್ಸ್ ಇದ್ದು, ಟೋಟಲ್ 54 ಕ್ವಶನ್ಸ್ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿದ್ದ. ಸೊ ನೋಡಿರಿ, ಈ ಲೆವೆಲ್ ಫಸ್ಟ್ ಕ್ವಶನ್ಸ್ಗೆ PC ಅಟೆಂಡ್ ಮಾಡೋನು ಕೂಡ ಆನ್ಸರ್ ಮಾಡ್ಬೋದು. PC ಲೆವೆಲ್ ಕ್ವಶನ್ಸ್ ಇರ್ತಾವೆ, ಸಿಂಪಲ್ ನೋಡ್ರಿ. 20 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರೆ 20 × 2.5 ಅಂದರೆ ನಿಮಗೆ ಇಲ್ಲೇ 50 ಮಾರ್ಕ್ಸ್ ಬಂದ್ಬಿಡ್ತು. ಟೋಟಲ್ ಎಲಿಜಿಬಲ್ ಇರೋದು 66 ಮಾರ್ಕ್ಸು, 50 ಮಾರ್ಕ್ಸ್ ಈ ಲೆವೆಲ್ ಫಸ್ಟ್ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಿಕ್ಬಿಡುತ್ತೆ. ಲೆವೆಲ್ ಸೆಕೆಂಡಲ್ಲಿ ನೀವು ಒಂದು 5 ರಿಂದ 6 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಅಂದರೆ ನೀವು ಟೋಟಲ್ 66 ಮಾರ್ಕ್ಸ್ ಪಡಿಬೋದು UPSCಯಲ್ಲಿ. ಇನ್ನು ಉಳಿದ 26 ಕ್ವಶನ್ಸು ಇಂಗ್ಲೀಷ್ ಕಂಪ್ರೆನ್ಷನ್ ಇರುತ್ತೆ, ಪ್ಯಾಸೇಜ್ ರಿಲೇಟೆಡ್, ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಪ್ರಶ್ನೆಗಳಿರ್ತವೆ. ಸೊ ನೋಡ್ರಿ, ಈಗ ಲೆವೆಲ್ ಫಸ್ಟಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದ, ಈಸಿ ಕ್ವಶನ್ಸ್ ಯಾವ ಥರ ಇದ್ವು, ಅವ್ನು ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ನೆಕ್ಸ್ಟ್ 1 by 1 ತೋರಿಸ್ಕೊಡ್ತಾನೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಲೆವೆಲ್ ಫಸ್ಟಲ್ಲಿ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಕ್ವಶನ್ಸಲ್ಲಿ UPSCಯಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಹಿಂದಿ ಮೀಡಿಯಮಲ್ಲಿರುತ್ತೆ, ಬೈಲಾಂಗ್ವೇಜ್ ಇರುತ್ತೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ. ಬಟ್ ನಾನು ಇಂಗ್ಲೀಷಲ್ಲಿ ಮಾತ್ರ ಹಾಕ್ಕೊಂಡಿದ್ದೀನಿ, ಬಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೇನು ಮೆಂಟಲ್ ಎಬಿಲಿಟಿ ಅನ್ನೋದು ಕನ್ನಡ ಮತ್ತು ಇಂಗ್ಲೀಷು ಲ್ಯಾಂಗ್ವೇಜ್ ಏನು ಪ್ರಾಬ್ಲಮ್ ಆಗಲ್ಲ. ಎಕ್ಸ್ಪ್ಲನೇಷನ್ಲೆಲ್ಲ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರಶ್ನೆ ಓದಿ ಅರ್ಥ ಮಾಡ್ಕೊಂಡ್ರೆ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಅಂತ ಹೇಳಿದ್ದಾನೆ. ಕನ್ಸಿಡರ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ನಂಬರ್ಸ್. ಇಲ್ಲಿ ಒಂದಿಷ್ಟು ಸೀಕ್ವೆನ್ಸ್ ಆಫ್ ನಂಬರ್ಸ್ ಕೊಟ್ಟಿದ್ದಾನೆ, ಸಂಖ್ಯೆಗಳ ಒಂದು ಸೀರೀಸ್ ಕೊಟ್ಟಿದ್ದಾನೆ. ಹೌ ಮೆನಿ ಆಡ್ ನಂಬರ್ಸ್ ಆರ್ ಫಾಲೋಡ್ ಬೈ ದ ಆಡ್ ನಂಬರ್ ಇನ್ ದ ಎಬೋ ಸೀಕ್ವೆನ್ಸ್ ಅಂತ ಇದೆ. ಆ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ, ಹೌ ಮೆನಿ ಆಡ್ ನಂಬರ್ಸ್ ಅಂದರೆ ಎಷ್ಟು ಬೆಸ ಸಂಖ್ಯೆಗಳು ಇದ್ದಾವೆ ಅಂತ ಕೇಳಿದಾನೆ. ಅವು ಯಾವ ಥರ ಇರ್ಬೇಕು ಬೆಸ ಸಂಖ್ಯೆಗಳು ಅಂದರೆ ಫಾಲೋಡ್ ಬೈ ದ ಆಡ್ ನಂಬರ್ ಅಂತ ಹೇಳಿದಾನೆ. ಬೆಸ ಸಂಖ್ಯೆಯ ಮುಂದ್ಗಡೆ ಬೆಸ ಸಂಖ್ಯೆ ಇರ್ತಕ್ಕಂಥ ಎಷ್ಟು ಬೆಸ ಸಂಖ್ಯೆಗಳಿದ್ದಾವೆ ಈ ಸೀರೀಸಲ್ಲಿ ಅಂತ ಪ್ರಶ್ನೆ ಕೇಳಿದಾನೆ. ವೆರಿ ಸಿಂಪಲ್ ಕ್ವಶನ್ನು. ಬೆಸ ಸಂಖ್ಯೆಯ ಮುಂದೆ ಬೆಸ ಸಂಖ್ಯೆ ಇರಬೇಕು, ಆ ಥರ ಎಷ್ಟು ಬೆಸ ಸಂಖ್ಯೆಗಳಿದ್ದಾವೆ ಅಂತ ಕೌಂಟ್ ಮಾಡ್ಲಿಕ್ಕೆ ಕೇಳಿದಾನೆ ಅಷ್ಟೇ. ಸೊ ನಾನು ಇಲ್ಲಿರೋ ಸೀರೀಸ್ ಆಫ್ ನಂಬರ್ಸ್ ಅಲ್ಲಿ ಕೆಳಗಡೆ ಹಾಕ್ಕೊಂಡಿದ್ದೀನಿ ನೋಡ್ರಿ. 5 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ 1 ಅನ್ನೋದು ಬೆಸ ಸಂಖ್ಯೆ ಅಂದರೆ ಇದನ್ನು ಕೌಂಟ್ ಮಾಡಬೇಕು. ಒಂದು ಆಡ್ ನಂಬರ್ನ ಮುಂದ್ಗಡೆ ಆಡ್ ನಂಬರ್ ಇರ್ಬೇಕಂದ್ರೆ 5ನ ಕೌಂಟ್ ಮಾಡಬೇಕು. ನೆಕ್ಸ್ಟು 1 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ ಫಾಲೋಡ್ ಬೈ ಅಂದರೆ ಇದ್ರ ಮುಂದ್ಗಡೆ ಆಡ್ ನಂಬರೇ ಇರಬೇಕು. ಬಟ್ ಇದು ಈವನ್ ನಂಬರ್ ಇದೆ, ಇಲ್ಲಿ 4 ಅನ್ನೋದು ಸಮ ಸಂಖ್ಯೆ ಆಗಿರೋದ್ರಿಂದ ಈ 1ಅನ್ನು ಕೌಂಟ್ ಮಾಡೋಂಗಿಲ್ಲ. ಬೆಸ ಸಂಖ್ಯೆಗಳು ಮಾತ್ರ ನೋಡ್ತಾ ಹೋಗ್ರಿ. ನೆಕ್ಸ್ಟ್ 7 ಅನ್ನೋದು ಬೆಸ ಸಂಖ್ಯೆ, ಇದರ ಮುಂದ್ಗಡೆ ಮತ್ತು 3 ಇದೆಯಲ್ಲ ಅದು ಬೆಸ ಸಂಖ್ಯೆ, ಹಾಗಾಗಿ 7 ಅನ್ನೋದನ್ನ ಕೌಂಟ್ ಮಾಡಬೇಕು. ನೆಕ್ಸ್ಟು 3 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ 9 ಕೂಡ ಬೆಸ ಸಂಖ್ಯೆ, ಆಡ್ ನಂಬರ್ ಆಗಿರೋದ್ರಿಂದ ಈ 3ನು ಕೌಂಟ್ ಮಾಡಬೇಕು. ನೆಕ್ಸ್ಟ್ 9 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ 8 ಅನ್ನೋದು ಸಮ ಸಂಖ್ಯೆ ಆಗಿರೋದ್ರಿಂದ ಈ 9ನ ಕೌಂಟ್ ಮಾಡೋಂಗಿಲ್ಲ. ಬೆಸ ಸಂಖ್ಯೆ ಮುಂದ್ಗಡೆ ಬೆಸ ಸಂಖ್ಯೆ ಇರಬೇಕು, ಆ ಥರ ಎಷ್ಟು ಬೆಸ ಸಂಖ್ಯೆಗಳಿದ್ದಾವೆ ಅಂತ ಪ್ರಶ್ನೆ ಕೇಳಿರೋದು. ಸೊ ನೆಕ್ಸ್ಟ್ 5 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ 7 ಬೆಸ ಸಂಖ್ಯೆ ಇದೆ ಅಂದರೆ ಇದನ್ನು ಕೌಂಟ್ ಮಾಡಬೇಕು. 7 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ 2 ಇದೆ ಸಮ ಸಂಖ್ಯೆ ಆಗಿರೋದ್ರಿಂದ ಈ 7ನ ಕೌಂಟ್ ಮಾಡೋಂಗಿಲ್ಲ. 3 ಅನ್ನೋದು ಬೆಸ ಸಂಖ್ಯೆ, ಇದರ ಮುಂದ್ಗಡೆ 1 ಇದೆಯಲ್ಲ ಇದು ಬೆಸ ಸಂಖ್ಯೆ ಆಗಿರೋದ್ರಿಂದ ಈ 3ನ ಕೌಂಟ್ ಮಾಡಬೇಕು. 1 ಅನ್ನೋದು ಬೆಸ ಸಂಖ್ಯೆ, ಇದರ ಮುಂದ್ಗಡೆ 5 ಅನ್ನೋದು ಕೂಡ ಬೆಸ ಸಂಖ್ಯೆ ಆಗಿರೋದ್ರಿಂದ ಈ 1ಅನ್ನು ಕೌಂಟ್ ಮಾಡಬೇಕು. 5 ಅನ್ನೋದು ಬೆಸ ಸಂಖ್ಯೆ, ಇದರ ಮುಂದ್ಗಡೆ 8 ಸಮ ಸಂಖ್ಯೆ ಆಗಿರೋದ್ರಿಂದ ಈ 5ಅನ್ನು ಕೌಂಟ್ ಮಾಡೋಂಗಿಲ್ಲ. ಬೆಸ ಸಂಖ್ಯೆಯ ಮುಂದ್ಗಡೆ ಬೆಸ ಸಂಖ್ಯೆ ಇರ್ಬೇಕಷ್ಟೆ. ನೆಕ್ಸ್ಟ್ ಇಲ್ಲಿ 3 ಅನ್ನೋದು ಬೆಸ ಸಂಖ್ಯೆ, ಇದ್ರ ಮುಂದ್ಗಡೆ ಸಮ ಸಂಖ್ಯೆ ಇದೆ ಅಂದರೆ ಈ 3 ಕೌಂಟ್ ಮಾಡಲ್ಲ.
5 ಅನ್ನೋದು ಬೇಸ ಸಂಖ್ಯೆ, ಇದ್ರ ಮುಂದ್ಗಡೆ ಸಮ ಸಂಖ್ಯೆ ಇರೋದ್ರಿಂದ ಈ 5 ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮತ್ತೆ 3 ಬೇಸ ಸಂಖ್ಯೆ ಇದೆ, ಇದರ ಮುಂದ್ಗಡೆ 4 ಸಮ ಸಂಖ್ಯೆ ಇರೋದ್ರಿಂದ ಇದನ್ನು ಕೌಂಟ್ ಮಾಡಂಗಿಲ್ಲ. 9 ಅನ್ನೋದು ಬೇಸ ಸಂಖ್ಯೆ, ಇದ್ರ ಮುಂದ್ಗಡೆ ಸಮ ಸಂಖ್ಯೆ ಇರೋದ್ರಿಂದ ಇದನ್ನು ಕೌಂಟ್ ಮಾಡಂಗಿಲ್ಲ. ಹಾಗಾದ್ರೆ ಬೆಸ ಸಂಖ್ಯೆಯ ಮುಂದ್ಗಡೆ ಬೆಸ ಸಂಖ್ಯೆ ಇರ್ತಕ್ಕಂಥ ಎಷ್ಟು ಬೆಸ ಸಂಖ್ಯೆಗಳಿದಾವೆ ಅಂದ್ರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿರೋ ಕೌಂಟ್ ಮಾಡ್ರಿ. 1, ಸೊ ಇದು 2, ಇದು 3, ಇದು 4, ಇದು 5, ಇದು 6, ಟೋಟಲ್ 6 ಆಡ್ ನಂಬರ್ಸ್ ಇದಾವೆ. ಇಲ್ಲಿ 6 ಅಂತ ಆಪ್ಷನ್ ಬಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಎಷ್ಟು ಈಸಿ ಕ್ವಶನ್ ಕೇಳಿದೆ ನೋಡ್ರಿ UPSC. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಇಲ್ಲಿ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳಿದ ಪ್ರಶ್ನೆಯ ದ ಲೆಟರ್ಸ್ ಅಂತ ಹೇಳಿದನು. ದ ಲೆಟರ್ಸ್ ಫ್ರಮ್ A to Z ಅಂತ, A ಇಂದ Z ತನಕ ಅಕ್ಷರ ಬರ್ಕೊಳ್ತಾ ಹೋಗಿ ನಂಬರ್ಡ್ ಫ್ರಮ್ 1 to 26. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4 ಹಿಂಗೆ ನಂಬರ್ ಕೊಟ್ಕೊತ ಹೋದ್ರೆ 1 to 26 ಲೆಟರ್ಸ್ ಇದಾವೆ ಆಲ್ಫಾಬೆಟ್ಟಲ್ಲಿ ಅಂದರೆ 1 to 26 ನಂಬರ್ ಕೊಡ್ತೀವಿ ಅಂತ. ಇಫ್ GHI ಈಕ್ವಲ್ ಟು 1758 ಅಂತ ಇದೆ. GHI ನ ವರ್ಡಿಗೆ 1578 ಅಂತ ಕೋಡಿಂಗ್ ಮಾಡಿದ್ದಾರೆ. DF ಅನ್ನೋದಕ್ಕೆ 912 ಅಂತ ಕೋಡಿಂಗ್ ಮಾಡಿದ್ದಾರೆ. ದೆನ್ ವಾಟ್ ಈಸ್ ABC ಈಕ್ವಲ್ ಟು, ಹಾಗಾದ್ರೆ ABCಗೆ ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡಬೇಕು ಅಂದರೆ ಮೊದಲು ಆಲ್ಫಾಬೆಟ್ಸನ್ನು ಬರೀಬೇಕು. ಆಲ್ಫಾಬೆಟ್ಸ್ ಬರ್ಕೊಂಡು ಅದ್ರ ಮೇಲ್ಗಡೆ ನಂಬರ್ಸ್ ಕೊಡ್ತಾ ಬರಬೇಕು. ಸೊ ನೋಡ್ರಿ, ಆಲ್ಫಾಬೆಟ್ಸ್ ಬರ್ಕೊಂಡು ಇಲ್ಲಿ 1 by 1 ನಂಬರ್ ಕೊಡ್ತಾ ಬಂದೆ ನಾನು. ನೋಡ್ರಿ, ಎ ಅನ್ನೋದು 1ನೇ ಅಕ್ಷರ, ಬಿ ಅನ್ನೋದು 2ನೇ ಅಕ್ಷರ, ಸಿ 3ನೇ ಅಕ್ಷರ, ಡಿ 4ನೇ ಅಕ್ಷರ, ಇ 5ನೇ ಅಕ್ಷರ, ಎಫ್ 6ನೇ ಅಕ್ಷರ, ಜಿ 7ನೇ ಅಕ್ಷರ ಆ್ಯಂಡ್ ಸೋ ಆನ್ ಅಪ್ ಟು ಝೆಡ್ ಅನ್ನೋದು 26ನೇ ಅಕ್ಷರ. 1 to 26ವರೆಗೂ ನಂಬರ್ಸ್ ಕೊಟ್ಕೊಂಡಾದ್ಮೇಲೆ ಇಲ್ಲಿ ಕೊಟ್ಟಿರೋ ವರ್ಡ್ ನೋಡೋಣ, ಯಾವ ವರ್ಡ್ ಕೊಟ್ಟಿದ್ದಾರಲ್ಲಿ ಪ್ರಶ್ನೆಯಲ್ಲಿ ಅಂದರೆ GHI ಅನ್ನು 1578 ಅಂತ ಬರ್ತಾರೆ. ಸೊ ನೋಡ್ರಿ, GHI ಅನ್ನನ್ನು 1578 ಅಂದರೆ ಆಲ್ಫಾಬೆಟ್ಸ್ ಇಲ್ಲಿ ನೋಡ್ತಾ ಬನ್ನಿ. ಜಿ ಅನ್ನೋದು ಆಲ್ಫಾಬೆಟ್ಟಲ್ಲಿ 7ನೇ ಅಕ್ಷರ 7 ಬರೀತಾ ಅದನ್ನು. H ಅನ್ನೋದು ಆಲ್ಫಾಬೆಟ್ಟಲ್ಲಿ 8ನೇ ಅಕ್ಷರ 8 ಬರೀತಾ ಅದನ್ನು. I ಅನ್ನೋದು ಆಲ್ಫಾಬೆಟ್ಟಲ್ಲಿ 9ನೇ ಅಕ್ಷರ 9 ಬರೀತಾ ಅದನ್ನು. ಸೊ ನೋಡ್ರಿ, ಜಿ ಅನ್ನೋದು 7th ಲೆಟ್ರು, H ಅನ್ನೋದು 8th ಲೆಟ್ರು, I ಅನ್ನೋದು 9th ಲೆಟ್ರ್ ಬರ್ಕೊಂಡೆ. ಬಟ್ ಇಲ್ಲಿ ಕೊಟ್ಟಿರೋದು 1578 ಹೆಂಗಾಯ್ತು ಅಂದ್ರೆ ಈ 789 ಆಗುತ್ತಲ್ಲ, ಇದನ್ನ ಇಂಟು 2 ಡಬಲ್ ಮಾಡಿಬಿಡ್ರಿ, 2ರಿಂದ ಮಲ್ಟಿಪ್ಲೈ ಮಾಡಿರಿ. 2 9 ಎಷ್ಟು 18ಕ್ಕೆ 8 ಕ್ಯಾರಿ 1, 2 8 ಎಷ್ಟು 16, ಈ 1 ಕೂಡಿದರೆ 17 ಮತ್ತೆ ದಶಕ 1 ಆಗುತ್ತೆ. 2 7 ಎಷ್ಟು 14 ಪ್ಲಸ್ ಇದೊಂದು ಕೂಡಿದರೆ 15 ಆಗುತ್ತೆ. ಸೊ ಎಷ್ಟು ಬರುತ್ತೆ 1578 ಬಂತು. ಇಲ್ಲಿ ಪ್ರಶ್ನೆಯಲ್ಲಿ ಕರೆಕ್ಟ್ ಇದೆ 1578. ಯಾವ ಲಾಜಿಕ್ ಯೂಸ್ ಮಾಡಿದ್ದಾನೆ ಅಂತ ಗೊತ್ತಾಯ್ತಾ? ಸೊ ಇದೇ ಲಾಜಿಕ್ DEFಗೆ ಅಪ್ಲೈ ಆಗುತ್ತೆ ನೋಡ್ರಿ. DEF ವರ್ಕ್ಗಳನ್ನು, ಡಿ ಅನ್ನೋದು ಆಲ್ಫಾಬೆಟ್ಟಲ್ಲಿ ಎಷ್ಟನೇ ಅಕ್ಷರ 4th ಲೆಟ್ರ್ 4 ಬರಿತೇನೆ. ಇ ಅನ್ನೋದು ಆಲ್ಫಾಬೆಟ್ಟಲ್ಲಿ 5th ಲೆಟ್ರ್ 5 ಬರಿತಾ ಇದ್ದಾನೆ. ನೆಕ್ಸ್ಟ್ ಎಫ್ ಅನ್ನೋದು ಆಲ್ಫಾಬೆಟ್ಟಲ್ಲಿ 6th ಲೆಟ್ರ್ 6 ಬರಿತಾ ಇದ್ದಾನೆ. ಇದನ್ನು ಇಂಟು 2 ಮಾಡಿರಿ, ಡಬಲ್ ಮಾಡಿರಿ, 456 ಇಂಟು 2 ಮಲ್ಟಿಪ್ಲೈ ಮಾಡಿರಿ. 2 6 12ಕ್ಕೆ 2 ಕ್ಯಾರಿ 1, 2 5 10 ಪ್ಲಸ್ 1 11ಕ್ಕೆ 1 ಕ್ಯಾರಿ 1 ಇರುತ್ತೆ. 2 4 8 ಪ್ಲಸ್ 1 ಅಂದರೆ 9 ಆಗುತ್ತೆ. 912 ಬರುತ್ತೆ. ಇಲ್ಲಿ DEFಗೆ 912 ಕೋಡಿಂಗ್ ಕರೆಕ್ಟ್ ಇದೆ. ಸೊ ಹಾಗಾದರೆ GHI ಮತ್ತು DEFಗೆ ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅಂತ ಗೊತ್ತಾದಮೇಲೆ ಅದೇ ಮೆಥಡ್ನ ಯೂಸ್ ಮಾಡ್ಕೊಂಡು ಕೇಳಿರೋದಿಲ್ಲ ಯಾವುದು ABC ಅಂತ ಕೇಳಿದ್ದಾನೆ. ABCಗೆ ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕಂಡುಹಿಡಿತಾ ಬರೋಣ. ನೋಡ್ರಿ, ABC ಅಂದರೆ ಎ ಅನ್ನೋದು ಆಲ್ಫಾಬೆಟ್ಟಲ್ಲಿ 1ನೇ ಅಕ್ಷರ, ಬಿ 2ನೇ ಅಕ್ಷರ, ಸಿ 3ನೇ ಅಕ್ಷರ. ಎ ಫಸ್ಟ್ ಲೆಟ್ರು, ಬಿ ಸೆಕೆಂಡ್ ಲೆಟ್ರು, ಸಿ ಅನ್ನೋದು ಥರ್ಡ್ ಲೆಟ್ರು. 1 2 3 123 ಇಂಟು 2 ಮಲ್ಟಿಪ್ಲೈ ಮಾಡಿರಿ. 123 ಇಂಟು 2 ಗುಣಿಸಿ ಎಷ್ಟು ಬರುತ್ತೆ 246 ಬರುತ್ತೆ. ಮಲ್ಟಿಪ್ಲೈ ಮಾಡಿ ನೋಡ್ರಿ, 246 ಬರುತ್ತೆ. 246 ಇಲ್ಲಿ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, 4th ಆಪ್ಷನಲ್ಲಿ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರ್, ಅರ್ಥ ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್ ನೋಡ್ರಿ. ಈ ಥರ್ಡ್ ಕ್ವಶನ್ನು ಕೂಡ ಅನಲಾಜಿ ಟೆಸ್ಟ್ ಅಂತ ಕರಿತೀವಿ. ಇದು ಲೆಟರ್ಸ್ ಅನಲಾಜಿ, ಅಕ್ಷರಗಳ ಸಾಮ್ಯತಾ ಪರೀಕ್ಷೆ ಅಂತ. ಸೊ ಇದನ್ನು ಅನಲಾಜಿ ಟೆಸ್ಟ್ ಅಂತ ಕರಿತೀವಿ. ಇದನ್ನು ಅಕ್ಷರಗಳ ಸಾಮ್ಯತಾ ಪರೀಕ್ಷೆ ಅಂತ ಹೇಳ್ತೀವಿ. ಸಿಂಪಲ್ ಕ್ವಶನ್ ಕೇಳಿದೆ ನೋಡ್ರಿ. UPSC ಎಕ್ಸಾಮ್ ಲೆವೆಲಲ್ಲಿ ಈ ಥರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ.
ಸೊ ನೋಡ್ರಿ, ನೀವು PC ಎಕ್ಸಾಮ್ ಅಟೆಂಡ್ ಮಾಡೋರು ಕೂಡ ಈ ಥರ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಬರ್ಬೋದು. ನೋಡ್ರಿ, ಅನಾಲಜಿ ಟೆಸ್ಟ್ ಕೊಟ್ಟಿದ್ರೆ ಅಂದರೆ ಇದಕ್ಕೂ ಕೂಡ ನಾವು ಒಂದು ರೋನಲ್ಲಿ ಆಲ್ಫಾಬೆಟ್ಸ್ ಬರ್ಕೋಬೇಕು. ABCD ಬರಿತಾ ಬಂದರೆ ಆನ್ಸರ್ ಮಾಡೋದೇನು ಕಷ್ಟ ಆಗಲ್ಲ. ನೋಡ್ರಿ, ಆಲ್ಫಾಬೆಟ್ಸ್ ಬರ್ಕೊಂಡಿದ್ದೀನಿ A ಇಂದ Z ವರೆಗೂ. ಮೊದಲು ಇಲ್ಲಿ ಕೊಟ್ಟಿರೋದು ನೋಡ್ಕೊಳ್ಳೋಣ, ACPQ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ACPQ, A ಅಕ್ಷರ, C ಅಕ್ಷರ, P ಅಕ್ಷರ, Q. ACPQನ BESU ಅಂತ ಬರ್ಕೊಂಡಾನ, BESU ಅಂತ ಬರ್ತಾನೆ. ಸೊ ಅದೇ ರೀತಿ ನಾವು MNGI ಅನ್ನು ಯಾವ ರೀತಿ ಬರಿಬಹುದು ಅಂತ ಪ್ರಶ್ನೆ ಕೇಳಿದಂಗೆ ಅಷ್ಟೇ. ನೋಡ್ರಿ, ಇಲ್ಲಿ ಮೊದಲನೇ ಅಕ್ಷರ ಎಗೆ ಮೊದಲನೇ ಅಕ್ಷರ B ಇದೆ ಅಂದರೆ ಆಲ್ಫಾಬೆಟ್ಟಲ್ಲಿ A ಪಕ್ಕದ ಅಕ್ಷರನ B, ಎಗೂ ಬಿಗೂ ಯಾವುದೇ ಗ್ಯಾಪ್ ಇಲ್ಲ ಅಂದರೆ +0. ಪ್ಲಸ್ ಮೀನ್ಸ್ ಏನ ಮುಂದ್ಗಡೆ ಅಂತ, 0 ಅಂದರೆ A ಪಕ್ಕದ್ದೇ ಅಂತ ಅರ್ಥ, ಯಾವುದೇ ಗ್ಯಾಪ್ ಇಲ್ಲ ಅಂತ. ಅದೇ ರೀತಿ ನಾವು ಇಲ್ಲಿ Mನ ಪಕ್ಕದ ಅಕ್ಷರ ಆಲ್ಫಾಬೆಟ್ಟಲ್ಲಿ ಯಾವ್ದು ಬರುತ್ತೆ, N ಬರುತ್ತೆ, N ಬರೀತಾ ಅದನ್ನು. ಕ್ಲಿಯರ್? ಇಲ್ಲಿ ಮೊದಲನೇ ಅಕ್ಷರಕ್ಕೆ ಯಾವ ರೀತಿ ಇರುತ್ತೆ ಇದರಲ್ಲೂ ಮೊದಲನೇ ಅಕ್ಷರಕ್ಕೆ ಅದೇ ಲಾಜಿಕಲ್ಲಿ ಬರೀಬೇಕಷ್ಟೆ. ಕಮಿಂಗ್ ಟು ದ ಸೆಕೆಂಡ್ ಲೆಟರ್, C ಅಕ್ಷರಕ್ಕೆ E ಅಕ್ಷರ ಬರ್ಕೊಂಡನಲ್ಲ ಆಲ್ಫಾಬೆಟ್ಟಲ್ಲಿ. ನೋಡ್ರಿ, C ಇಂದ E ಅಂದರೆ C ಮತ್ತು E ನಡುವೆ ಒಂದು ಅಕ್ಷರ ಗ್ಯಾಪ್ ಇದೆ. ಸೊ ಹಾಗಾಗಿ +1 ಬರೀತಾ ಇದ್ದಾನೆ. ಇಲ್ಲೂ ಕೂಡ M ಇಂದ ಮುಂದ್ಗಡೆ ಒಂದು ಅಕ್ಷರ ಗ್ಯಾಪ್ ಇಟ್ಟು ಬರೋದ್ರೆ ಯಾವ್ದು ಬರುತ್ತೆ, P ಬರುತ್ತೆ, NP ಬಂತು. ಸೊ ನೆಕ್ಸ್ಟ್ ಮೂಲ ಅಕ್ಷರ ಬರೋಣ, Pಗೆ S ಬರ್ಕೊಂಡ್ರೆ ಆಲ್ಫಾಬೆಟ್ಟಲ್ಲಿ ನೋಡ್ರಿ P ನಿಂದ ಮುಂದ್ಗಡೆ 2 ಲೆಟರ್ಸ್ ಗ್ಯಾಪ್ ಕೊಟ್ಟು S ಬರ್ದಾನೆ, 2 ಲೆಟರ್ಸ್ +2 ಅಂತ ಬರಿಬೋದು. ಇಲ್ಲೂ ನಾವು G ಇಂದ ಮುಂದ್ಗಡೆ 2 ಅಕ್ಷರ ಗ್ಯಾಪ್ ಇಟ್ಟು ಬರೆಯಲ್ಲ, G ನಿಂದ ಮುಂದ್ಗಡೆ 2 ಅಕ್ಷರ ಗ್ಯಾಪ್ ಇಟ್ಟು ಬರೋದ್ರೆ ಯಾವ್ದು ಬರುತ್ತೆ, J ಬರುತ್ತೆ, NPJ ಬಂತು. ನೋಡ್ರಿ, NPJ ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ, ಲಾಸ್ಟ್ ಆಪ್ಷನಲ್ಲಿದೆ. ಯಾವ್ದು ಕರೆಕ್ಟ್ ಅಂತ ಹೇಳ್ಬೇಕಾದ್ರೆ ಮುಂದೆ 4ನೇ ಅಕ್ಷರ ನೋಡಲೇಬೇಕು. Q ಅಕ್ಷರಕ್ಕೆ U ಬರ್ದಾನೆ ಅಂದರೆ Q ಇಂದ Uಗೆ ನಡುವೆ ಎಷ್ಟಿದಾವೆ ಅಕ್ಷರ ಗ್ಯಾಪ್ ಇದೆ, Q ಇಂದ Uಗೆ ನಡುವೆ 3 ಅಕ್ಷರ ಗ್ಯಾಪ್ ಇದಾವೆ. ಅದೇ ರೀತಿ I ಇಂದ ಮುಂದ್ಗಡೆ 3 ಅಕ್ಷರ ಗ್ಯಾಪ್ ಇಟ್ಟು ಬರೆಯೋಣ, I ನಿಂದ ಮುಂದ್ಗಡೆ 3 ಅಕ್ಷರ ಗ್ಯಾಪ್ ಇಟ್ಟರೆ ಯಾವ್ದು ಬರುತ್ತೆ, M ಅಕ್ಷರ ಬರುತ್ತೆ, NPJM ಆನ್ಸರ್ ಬಂತು. NPJM ಅನ್ನೋದು ಆಪ್ಷನ್ D ನಲ್ಲಿದೆ, ಇದು ಕರೆಕ್ಟ್ ಆಗುತ್ತೆ, A ರಾಂಗ್ ಆಗುತ್ತೆ. ಸೊ ಈಸಿ ಇದೆಯಾ? ಆಲ್ಫಾಬೆಟ್ ಮೇಲೆ ಕ್ವಶನ್ ಕೇಳಿದ್ದಾನೆ, ಸೊ ಆನ್ಸರ್ ಮಾಡೋದು ಎಷ್ಟು ಈಸಿ ಅಂತ NPJM ಅಂತ ಬಂದಿದೆ, 4th ಆಪ್ಷನಲ್ಲಿದೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, the recurring decimal representation 1.272727 and so on is equivalent to ಅಂತ ಕೇಳಿದಾನೆ. ಸೊ ನೋಡ್ರಿ, ಕೊನೆಗೊಳ್ಳುವ ದಶಮಾಂಶಕ್ಕೆ ಯಾವುದು ಸಮ ಅಂತ ಕೇಳಿದಾನೆ. ಇಲ್ಲಿ 1.2727 ಬರ್ತಕ್ಕಂಥ ಭಿನ್ನ ರಾಶಿ ಕೊಟ್ಟಿರೋ 4ರಲ್ಲಿ ಯಾವುದು ಅಂತ ಕೇಳಿದಾನೆ. 1.2727 ಬರ್ತಕ್ಕಂಥ ಭಿನ್ನ ರಾಶಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದ್ರಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ನು. ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದ್ರೆ ಬೆಸ್ಟ್. ನೋಡ್ರಿ, ಆಪ್ಷನ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋಣ. ಮೊದಲನೇ ಆಪ್ಷನಲ್ಲಿ 13/11 ಇದೆ, 13/11 ಇದೆ ಅಂದರೆ, ಸೊ ಈ 13/11 ಅಂದರೆ ಮೀನಿಂಗ್ ಏನಂದ್ರೆ ಈ 11ರಿಂದ 13 ಡಿವೈಡ್ ಮಾಡೋಣ. 11ರಿಂದ 13 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 11 ಮಗ್ಗಿಂದ ಡಿವೈಡ್ ಮಾಡಿದ್ರೆ 11 1 11 ಆಗ್ತೀವಿ. 13ರಲ್ಲಿ 11 ಮೈನಸ್ ಮಾಡಿದ್ರೆ 2 ಉಳಿಯುತ್ತೆ. ಈ 11ರಿಂದ 2 ಡಿವೈಡ್ ಆಗಲ್ಲ, ಏನು ಮಾಡಬೇಕು, ಪಾಯಿಂಟ್ ಕಟ್ 0 ಇಳಿಸ್ಕೋಬೇಕು. 20 ಇದೆ ಅಂದರೆ 11 1 11 ಆಗುತ್ತೆ ಅಷ್ಟೇ. ಇದು ಇನ್ನು 9 ಉಳಿಯುತ್ತೆ. 1.1 ಸಮಥಿಂಗ್ ಬರುತ್ತೆ ಅಂದರೆ ಇಲ್ಲಿರೋದು 1.27 ಅಲ್ಲ, 1.1 ಬಂದಿದೆ ಅಂದರೆ ಮುಂದಕ್ಕೆ ಇದನ್ನು ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ 1.2727 ಬರಲ್ಲ ಅಂತ ಅರ್ಥ. 1.1 ಬಂದಿದೆ ಇಲ್ಲಿ, ಸೊ ಹಾಗಾಗಿ ಮುಂದಕ್ಕೆ ಡಿವಿಷನ್ ಮಾಡೋ ನೆಸೆಸಿಟಿ ಇಲ್ಲ. ಸೆಕೆಂಡ್ ಆಪ್ಷನಿಗೆ ಬರೋಣ. 14/11 ಇದೆ, 14/11 ಇದೆ ಅಂದರೆ ಸೊ ಈ 11ಇಂದ ಇಲ್ಲಿ ಕೊಟ್ಟಿರೋ 14ನ ಡಿವೈಡ್ ಮಾಡ್ತಾ ಬರೋಣ. ನೋಡ್ರಿ, ಡಿವೈಡ್ ಮಾಡ್ತಾ ಬಂದರೆ 11 1 11 ಬರೀತಾ ಅದನ್ನಿ. 14ರಲ್ಲಿ 11 ಮೈನಸ್ ಮಾಡಿದ್ರೆ 3 ಉಳಿಯುತ್ತೆ. 11ರ ಮಧ್ಯದಲ್ಲಿ 3 ಡಿವೈಡ್ ಆಗಲ್ಲ, ಸೊ ಹಾಗಾಗಿ ಪಾಯಿಂಟ್ ಕಟ್ಟಿ 0 ತಗೊಂತಾನೆ ನಾನು. 11 2 22 ಅಂತ ಇದೆ, 11 2 22, 30ರಲ್ಲಿ 22 ಕಳೆದ್ರೆ 8 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೋಬೋದು. 11 ಎಷ್ಟು ಕಟ್ಬೋದು, 11 7 77 ಬರಿಬೋದು. ಇನ್ನೆಷ್ಟು ಉಳಿಯುತ್ತೆ, 3 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೋಬೋದು. ಪಾಯಿಂಟ್ ಇರೋದ್ರಿಂದ 0 ಇಳಿಸ್ಕೊಂತಾನೆ ಹೋಗ್ಬೋದು. ಮತ್ತು 11 2 22 ಆಗುತ್ತೆ.
ಮತ್ತೆ 8 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಬರ್ಕೊಳ್ರಿ, 80 ಮತ್ತು 11 77. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. 1.2727 ಹಿಂಗೆ ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಸೊ ಇಲ್ಲಿ ಆ ಕ್ವಶನಲ್ಲೂ 1.2727 ಇದೆ ಅಂದರೆ ಸೊ ಸೆಕೆಂಡ್ ಆಪ್ಷನ್ ಬಿನೇ ಕರೆಕ್ಟು. ಸಿ ಮತ್ತು ಡಿನ ಟೆಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಸೆಕೆಂಡ್ ಆಪ್ಷನ್ ಇದು ಕರೆಕ್ಟ್ ಇದೆ, ಗೊತ್ತಾಯ್ತಾ? ಸೊ ಅಲ್ಲಿ ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ, ಅದಕ್ಕೆ ಈಕ್ವಿವೆಲೆಂಟ್ ಆಗಿರೋ ಫ್ರಾಕ್ಷನ್ ಯಾವುದು, ಭಿನ್ನ ರಾಶಿ ಯಾವುದಂದರೆ ಸೆಕೆಂಡ್ ಆಪ್ಷನ್ 14/11 ಕರೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. 5th ಕ್ವಶನ್ ಏನಿದೆ ಅಂತ, ವಾಟ್ ಈಸ್ ದ ಲೀಸ್ಟ್ 4 ಡಿಜಿಟ್ ನಂಬರ್ ವೆನ್ ಡಿವೈಡ್ ಬೈ 3, 4, 5 and 6 ಲೀವ್ಸ್ ಎ ರಿಮೈಂಡರ್ 2 ಇನ್ ಈಚ್ ಕೇಸ್ ಅಂತ. ಈ ಥರ ಪ್ರಶ್ನೆನ ಮೊನ್ನೆ PC ಎಕ್ಸಾಮಲ್ಲಿ ಕೇಳಿದ್ದ. PC ಎಕ್ಸಾಮು ಸೆಪ್ಟೆಂಬರ್ 27 ಏನೋ ನಡೀತಲ್ಲ, ಆ ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆ ಕೇಳಿದ್ದ. PC ಎಕ್ಸಾಮ್ ಈ ಥರ ನಂಬರ್ಸ್ ಚೇಂಜ್ ನೋಡ್ರಿ, ಇದಕ್ಕಿಂತ ಒಂದು ಸ್ವಲ್ಪ ಕಷ್ಟನೇ ಇದೆ PC ಎಕ್ಸಾಮಲ್ಲಿ, ಇದು ಅದಕ್ಕಿಂತ ಈಸಿ ಇದೆ. ವಾಟ್ ಈಸ್ ದ ಲೀಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳಿದ್ದಾನೆ. ಲೀಸ್ಟ್ ಅಂದರೆ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತ. ನೋಡ್ರಿ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ, ಅದು ಯಾವ ಥರ ಇರಬೇಕು, 3, 4, 5 ಮತ್ತು 6ರಿಂದ ಭಾಗಿಸಿದ್ರೆ ಶೇಷ 2 ಬರಬೇಕು ಅಂತ. ಶೇಷ 2 ಬರ್ತಕ್ಕಂಥ ಚಿಕ್ಕ ಸಂಖ್ಯೆ ಯಾವುದು? ಸೊ ನಾವು ಆನ್ಸರ್ ಮಾಡೋ ಸಿಂಪಲ್ ವಿಧಾನ ತಿಳ್ಕೊಬೇಕಂದ್ರೆ, ಲೀಸ್ಟ್ ಅಂದ ತಕ್ಷಣ ನಾವು ಇಲ್ಲಿ ಕೊಟ್ಟಿರೋ ಈ 3ಗೆ 4ಗೆ 5ಗೆ ಆ್ಯಂಡ್ 6ಗೆ ಇವು 4 ನಂಬರ್ಸ್ಗೆ ಲಾಸ್ ಸಹ ಕಂಡುಹಿಡ್ಕೋಬೇಕು. LCM ಅಂತ ಹೇಳ್ತೀವಲ್ಲ, ಅದನ್ನು ಕಂಡುಹಿಡ್ಕೋಬೇಕು. ಪ್ರಶ್ನೆಯಲ್ಲೇ ಲೀಸ್ಟ್ ಅಂತ ಇದೆ ಅಂದರೆ ನಾವು ಲಾಸ್ ಸಹ ಕಂಡುಹಿಡ್ಕೊಳ್ಳೋಣ. 3, 4, 5, 6ಕ್ಕೆ ಲಾಸ್ ಸಹ ಅಂದರೆ ಇವೆಲ್ಲವೂ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಬಟ್ 3ರಿಂದ ಭಾಗಿಸ್ಬೋದು. 3 1 3, 4 ಹಾಗೆ ಬರ್ಕೊಳ್ಳೋಣ, 5 ಹಾಗೆ ಬರ್ಕೊಳ್ಳೋಣ, 3 2 6. ನೆಕ್ಸ್ಟು 2ರಿಂದ ಡಿವೈಡ್ ಮಾಡ್ಬೋದು, 1 ಹಾಗೆ ಬರ್ಕೊಳ್ಳೋಣ, 2 2 4, ಇದು 5 ಹಾಗೆ ಇರಲಿ, 2 1 2. ಸೊ ಇನ್ಯಾವು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇಲ್ಲಿಯೇ ಸ್ಟಾಪ್ ಮಾಡಿ ಇವೆಲ್ಲ ನಂಬರ್ಸ್ ಮಲ್ಟಿಪ್ಲೈ ಮಾಡಿರಿ ಮೇಲಿಂದ ಕೆಳಗಡೆ. 3 2 6, 6 1 6, 6 2 12, 12 5 60 ಇಂಟು 1 ಅಂದರೆ 60 ಆಗುತ್ತೆ. ಸೊ LCM ಲಾಸ್ ಸಹ 60 ಬಂದಿದೆ. ನಾವು ಪ್ರತಿಯೊಂದು ನಂಬರ್ಸಿಂದ ಡಿವೈಡ್ ಮಾಡ್ಕೊಂತ ಕೂರೋದ್ಕಿಂತ ಈ 3 4 5 6ಕ್ಕೆ ಲಾಸ್ ಸಹ ಕಂಡುಹಿಡಿದ್ವಿ, 60 ಬಂತು. ಈ 60ರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನಲ್ ಸಂಖ್ಯೆಗಳನ್ನು ಡಿವೈಡ್ ಮಾಡ್ಕೊಂತ ಬರ್ಬೇಕು. ಡಿವೈಡ್ ಮಾಡ್ಕೊಂತ ಬಂದಾಗ ಯಾವುದರಲ್ಲಿ ಶೇಷ 2 ಬರುತ್ತೋ ಆ ಆನ್ಸರ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊದಲನೇ ಆಪ್ಷನಲ್ಲಿ 1012 ಇದೆಯಲ್ಲ, ಈ 1012 ಅನ್ನೋದನ್ನ ನಾನು ಫಸ್ಟ್ ನೋಡ್ರಿ 1012 ಅನ್ನೋದ ಮೊದಲು 60ರಿಂದ ಡಿವೈಡ್ ಮಾಡ್ತೀನಿ. 60 60 ಕಟ್ತಾನೆ, 101ರಲ್ಲಿ 60 ಕಳೆದ್ರೆ 41 ಉಳಿಯುತ್ತೆ. ಈ 2ನ್ನ ಕೆಳಗಿಳಿಸ್ಕೊಂತೀನಿ. 412 ಇದೆಯಲ್ಲ, 66 ಕಟ್ಬೋದು. 66 360 ಆಗುತ್ತೆ. ಶೇಷ ಇಲ್ಲಿ 2, 11 6 ಕಳೆದ್ರೆ 5 0 52 ಬಂತು. ಇಲ್ಲಿ ಪ್ರಶ್ನೆಯಲ್ಲಿ ಹೇಳೋದು ಶೇಷ 2 ಬರಬೇಕು ಅಂತ, ಇಲ್ಲಿ 52 ಬಂದಿದೆ ಅಂದರೆ ಮೊದಲನೇ ಆಪ್ಷನ್ ರಾಂಗ್ ಅಂತ. ಸೆಕೆಂಡ್ ಆಪ್ಷನಲ್ಲಿ ಬರೋಣ. 1022 ಇದೆ, 1022 ಇದೆ. ಇದನ್ನು 60ಯಿಂದ ಡಿವೈಡ್ ಮಾಡೋಣ. 60ರಿಂದ 61 60, ಇನ್ನು ಶೇಷ 42 ಉಳಿಯುತ್ತೆ. ಈ 2ನ್ನ ಕೆಳಗಿಳಿಸ್ಕೊಂಡು 422 ಆಯ್ತು. 6 7 42 ಅಲ್ಲ, 67 ತಗೋಬೇಕು. 67 420 ಆಗುತ್ತೆ. ನೋಡ್ರಿ, ಈ 60 ಇಂಟು 7 ಮಾಡಿದ್ರೆ 420 ಬರುತ್ತೆ. 422ರಲ್ಲಿ 420 ಮೈನಸ್ ಮಾಡಿದ್ರೆ ಶೇಷ 2 ಬರ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಶೇಷ 2 ಬರಬೇಕು ಅಂತ ಹೇಳಿದಾನೆ ಅಂದರೆ ಆನ್ಸರ್ ಬಿ ಕರೆಕ್ಟ್ ಇದೆ. ಹಾಗಾದರೆ ಸಿ ಮತ್ತು ಡಿನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ಲಿಯರಾ? ಸೊ 3 4 5 ಮತ್ತು 6ರಿಂದ ಭಾಗಿಸ್ತಕ್ಕಂಥ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ 1022. ಇದರಲ್ಲಿ ಶೇಷ ಪ್ರತಿಯೊಂದರಲ್ಲಿ ಎಷ್ಟು ಬರುತ್ತೆ ಅಂದರೆ 2 ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಕ್ಲಿಯರ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಹೌ ಮೆನಿ ಡಿಫ್ರೆಂಟ್ 5-letter ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಆಲ್ ದ ಲೆಟರ್ಸ್ ಆಫ್ ದ ವರ್ಡ್ ಡೆಲ್ಲಿ ಸೊ ದಟ್ ಈಚ್ ವರ್ಡ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಡಿ ಆ್ಯಂಡ್ ಎಂಡ್ ವಿತ್ ಐ ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಅದು ವರ್ಡ್, ಸ್ಟಾರ್ಟ್ ವಿತ್ ಡಿ ಆ್ಯಂಡ್ ಎಂಡ್ ವಿತ್ ಐ ಅಂತ ಹೇಳಿದ್ದಾನೆ. ನೋಡ್ರಿ, ಇದು ಯಾವ ಟಾಪಿಕ್ ಮೇಲೆ ಪ್ರಶ್ನೆ ಅಂದರೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಹೇಳ್ತೀವಲ್ಲ, ಇದು ಪರ್ಮುಟೇಷನ್ ರಿಲೇಟೆಡ್ ಪ್ರಶ್ನೆ. ಕ್ರಮಯೋಜನೆಗೆ ಸಂಬಂಧಪಟ್ಟಿದ್ದು ಹೈಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಈ ಟಾಪಿಕ್ ಇದೆ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಅಂದರೆ ಈ ಡೆಲ್ಲಿ ಅನ್ನೋ ವರ್ಡ್ ಇದೆಯಲ್ಲ, ಇದರಲ್ಲಿರೋ ಅಕ್ಷರಗಳನ್ನು ಅರೇಂಜ್ ಮಾಡ್ತಾ ಬರ್ಬೇಕು. ಡಿಫ್ರೆಂಟ್ ವೇನಲ್ಲಿ ಕನ್ಸ್ಟ್ರಕ್ಟ್ ಮೀನ್ಸ್ ಅರೇಂಜ್ ಮಾಡ್ತಾ ಬರ್ಬೇಕು, ಜೋಡಿಸ್ತಾ ಬರ್ಬೇಕು. ಜೋಡಿಸ್ತಾ ಯಾವ ರೀತಿ ಜೋಡಿಸ್ಬೇಕು ಅಂದರೆ ಆ ವರ್ಡು ಡಿಯಿಂದ ಸ್ಟಾರ್ಟ್ ಆಗಬೇಕು, ಹೈಯಿಂದ ಎಂಡ್ ಆಗಬೇಕು, ಆ ಥರನೇ ಜೋಡಿಸ್ತಾ ಬರ್ಬೇಕು. ಸಪೋಸ್ ಎಕ್ಸಾಂಪಲ್ ನಾನು
ಮೊದಲನೇ ಜೋಡಣೆ ಡಿ ಇದೆ, ಇಲ್ಲಿ 3 ಅಕ್ಷರ ಗ್ಯಾಪ್ ಕೊಟ್ಟು ಐ ಬರೀತಾ ಇದ್ದೀನಿ. ನೆಕ್ಸ್ಟ್ ಎರಡನೇ ಜೋಡಣೆ ಇಲ್ಲೂ ಡಿ ಇದೆ, ಇಲ್ಲಿ ಗ್ಯಾಪ್ ಕೊಟ್ಟು ಐ ಬರಿತೀನಿ. ಮೂರನೇ ಜೋಡಣೆ ಡಿ ಇದೆ, ಲಾಸ್ಟ್ ಅಕ್ಷರ ಐ ಇರಲೇಬೇಕು. ಫಸ್ಟಿಗೆ ಡಿ ಇರಲೇಬೇಕು. ಸ್ಟಾರ್ಟ್ ವಿತ್ ಡಿ ಅಂತಿದ್ರೆ ಮೊದಲನೇ ಅಕ್ಷರ ಡಿ ಇರಬೇಕು, ಕೊನೆ ಅಕ್ಷರ ಐ ಇರಬೇಕು. ಆ ರೀತಿ ಡಿಫ್ರೆಂಟ್ ವೇನಲ್ಲಿ ಜೋಡಿಸ್ತಾ ಹೋದರೆ ಎಷ್ಟು ಡಿಫ್ರೆಂಟ್ ವೇನಲ್ಲಿ ಜೋಡಿಸ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ನೋಡ್ರಿ, ಪ್ರಾಕ್ಟಿಕಲ್ ಮೆಥಡ್ ಇದು ನಾನು ಹೇಳ್ತಿರೋದು. ಆಮೇಲೆ ಸಿಂಪಲ್ ಮೆಥಡ್ ತೋರಿಸ್ಕೊಡ್ತಾನೆ ನಿಮಗೆ. ನೋಡ್ರಿ, ಸ್ಟಾರ್ಟ್ ವಿತ್ ಡಿ ಅಂತ ಹೇಳಿದಾನೆ ಆ್ಯಂಡ್ ಎಂಡ್ ವಿತ್ ಐ. ಈ 5 ಅಕ್ಷರಗಳನ್ನು ಜೋಡಿಸ್ತಾ ಹೋಗ್ಬೇಕು. ಡೆಲ್ಲಿ ಅನ್ನೋ ಪದದಲ್ಲಿನ 5 ಅಕ್ಷರಗಳನ್ನು ಜೋಡಿಸ್ಬೇಕು. ಯಾವ ರೀತಿ ಅಂದರೆ ಮೊದಲನೇ ಅಕ್ಷರ ಡಿ, ಕೊನೆ ಅಕ್ಷರ ಐ ಇರೋ ಥರನೇ ಜೋಡಿಸ್ಬೇಕು. ಎಷ್ಟು ಡಿಫ್ರೆಂಟ್ ವೇನಲ್ಲಿ ಜೋಡಿಸ್ಬೇಕು ಅಂತ ಕೇಳಿದ್ದಾರೆ. ಈಗ ಮೊದಲನೇ ಅಕ್ಷರ ಡಿ ಬರ್ಕೊಂಡಿನಿ, ಕೊನೆ ಅಕ್ಷರ ಐ ಬರ್ತೀನಿ ಅಂದರೆ ಇನ್ನು ಉಳಿದಿರೋ 3 ಅಕ್ಷರ ಇ ಎಲ್ ಎಚ್ ಅನ್ನು ಇನ್ನು ಮಧ್ಯದಲ್ಲಿ ಫಿಲ್ ಮಾಡ್ತಾ ಹೋಗೋಣ. ಇ ಎಲ್ ಎಚ್ ಇದು ಒಂದು ಟೈಪ್ ಆಫ್ ಅರೇಂಜ್ಮೆಂಟ್, ಒಂದು ವಿಧವಾದ ಜೋಡಣೆ. ಮತ್ತೆ ಚೇಂಜ್ ಮಾಡ್ತೀನಿ ನಾನು. ಇ ಎಲ್ ಎಚ್ ಇದೆಯಲ್ಲ, ಇ ಬರಿತೀನಿ, ಎಲ್ ಎಚ್ ಉಲ್ಟಾ ಮಾಡಿ ಎಚ್ ಎಲ್ ಅಂತ ಬರಿತೀನಿ. ಇದು ಮತ್ತೊಂದು ವಿಧವಾದ ಜೋಡಣೆ ಆಯಿತು. ಅದು ಡಿ ಇ ಎಲ್ ಎಚ್ ಐ ಆಯಿತು, ಇದು ಡಿ ಇ ಎಚ್ ಎಲ್ ಐ ಆಯಿತು. ನೆಕ್ಸ್ಟ್ ಬೇರೆ ರೀತಿ ಆದರೆ ನಾನು ಫಸ್ಟ್ ಎಲ್ ಬರಿತೀನಿ, ಆಮೇಲೆ ಇ ಬರಿತೀನಿ, ಆಮೇಲೆ ಎಚ್ ಬರಿತೀನಿ. ಡಿ ಎಲ್ ಇ ಎಚ್ ಐ ಆಯಿತು. ಸೊ ಅದೇ ಎಲ್ ಬರ್ಕೊಂಡು ಎಚ್ ಬರೆದು ಇ ಲಾಸ್ಟಿಗೆ ಬರ್ತೀನಿ, ಇವನ್ನ ಉಲ್ಟಾ ಮಾಡ್ತಾನೆ. ಡಿ ಎಲ್ ಎಚ್ ಇ ಐ ಆಯಿತು. ನೆಕ್ಸ್ಟ್ ಎಚ್ ಬರ್ಕೊಂಡು ಆಮೇಲೆ ಎಲ್ ಬರೆದು ಆಮೇಲೆ ಇ ಬರಿತೀನಿ. ಇದು ಮತ್ತೊಂದು ವಿಧವಾದ ಜೋಡಣೆ ಆಯಿತು. ಸೊ ನೆಕ್ಸ್ಟ್ ಎಚ್ ಇರಲಿ, ನೆಕ್ಸ್ಟ್ ಇಲ್ಲಿ ಇ ಬರಿತೀನಿ, ಈ ಕಡೆ ಎಲ್ ಬರಿತೀನಿ. ಇದು ಮತ್ತೊಂದು ವಿಧವಾದ ಜೋಡಣೆ ಆಯಿತು. ಮತ್ತು ಬೇರೆ ಥರ ಜೋಡ್ಸೋಕ್ಕಾಗುತ್ತೆ ನೋಡ್ರಿ. ಸೊ ಇದನ್ನು ಬಿಟ್ಟರೆ ಮತ್ತೆ ಬೇರೆ ರೀತಿ ಅರೇಂಜ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಹಾಗಾದ್ರೆ ಎಷ್ಟು ಡಿಫ್ರೆಂಟ್ ವೇನಲ್ಲಿ ಜೋಡಿಸ್ತೀವಿ ಅಂದರೆ, ಸೊ ಇದು 1, ಇದು 2, ಇದು 3, ಇದು 4, ಇದು 5, ಇದು 6, 6 ಡಿಫ್ರೆಂಟ್ ವೇಸಲ್ಲಿ ಜೋಡಿಸ್ಬೋದು. ಆಪ್ಷನ್ ಡಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಫಸ್ಟ್ ಲೆಟರ್ ಡಿ, ಲಾಸ್ಟ್ ಲೆಟರ್ ಐ ಇರೋ ಥರ ಎಷ್ಟು ಡಿಫ್ರೆಂಟ್ ವೇನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂದರೆ ಜೋಡಿಸಬಹುದು ಅಂತ ಕೇಳಿದಾನೆ. 6 ಡಿಫ್ರೆಂಟ್ ವೇಸ್ನಲ್ಲಿ ಜೋಡಿಸ್ಬೋದು ಅಂತ ಸಿಂಪಲಾಗಿ ಆನ್ಸರ್ ಹೇಳ್ಬೋದು. ಅದರ್ವೈಸ್ ಇನ್ನೂ ಸಿಂಪಲ್ ಏನಂದ್ರೆ, ಮೊದಲನೇ ಅಕ್ಷರ ಡಿ ಇದೆ, ಕೊನೆ ಅಕ್ಷರ ಐ ಇದೆ. ಮೊದಲನೇ ಅಕ್ಷರ ಡಿ ಬರ್ಕೊಳ್ಳೋಣ, ಕೊನೆ ಅಕ್ಷರ ಐ ಬರ್ಕೊಂಬಿಡೋಣ. ಈ ಥರನೇ ಜೋಡಿಸ್ತಾ ಹೋಗ್ಬೇಕು ಅಂದರೆ ಇನ್ನು ಉಳಿದಿರೋದು 3 ಸ್ಥಾನಗಳಿದ್ದಾವೆ. ಮಧ್ಯದಲ್ಲಿ 3 ಸ್ಥಾನಗಳಿದ್ದಾವೆ. ಉಳಿದಿರೋ ಅಕ್ಷರಗಳು ಆ 3 ಸ್ಥಾನಗಳಲ್ಲಿ ಈ ಇ ಎಲ್ ಎಚ್ ಅಂತ ಈ 3 ಅಕ್ಷರಗಳನ್ನು ಜೋಡಿಸ್ಬೇಕಷ್ಟೆ. ಉಳಿದಿರೋದು 3 ಸ್ಥಾನಗಳು. ಆ 3 ಸ್ಥಾನಗಳಲ್ಲಿ ಇಲ್ಲಿ ಉಳಿದಿರೋ 3 ಅಕ್ಷರಗಳನ್ನು ಜೋಡಿಸ್ತಾ ಹೋಗ್ಬೇಕು ಅಂತ ಇರೋದ್ರಿಂದ, ಸೊ ಉಳಿದಿರೋ ಸ್ಥಾನಗಳು 3, ಅದರಲ್ಲಿ ಎಷ್ಟು ಅಕ್ಷರ ಜೋಡಿಸ್ಬೇಕು, ಅಲ್ಲಿರೋ 3 ಅಕ್ಷರಗಳನ್ನು ಜೋಡಿಸ್ಬೇಕು ಅಂದರೆ 3P3 ಅಂತ ಬರಿತೀವಿ. ಪಿ ಅಂದರೆ ಪರ್ಮುಟೇಷನ್ ಅಂತ. ಇದು ಹೈಸ್ಕೂಲ್ ಮ್ಯಾಥ್ಸ್ ಬುಕ್ಕಲ್ಲಿ ಇದೆ ಪರ್ಮುಟೇಷನ್ ಕಾನ್ಸೆಪ್ಟ್. ನೋಡ್ರಿ, ಪಿ ಇದ್ದಾಗ ಮೇಲೆ 3 ಇದೆ, ಕೆಳಗಡೆನೂ 3 ಇದೆ ಅಂದರೆ ಸೇಮ್ ನಂಬರ್ಸ್ ಇದ್ದಾಗ ಅಂದರೆ 3 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಸೊ ಮೇಲೆ ಕೆಳಗಡೆ ಸೇಮ್ ನಂಬರ್ಸ್ ಇದ್ದಾಗ ಫ್ಯಾಕ್ಟೋರಿಯಲ್ ನೊಟೇಷನ್ ಯೂಸ್ ಮಾಡಿ ಬರಿಬೋದು. ಬಿಕಾಸ್ ಯಾಕಂದರೆ ಪರ್ಮುಟೇಷನ್ ಕಾನ್ಸೆಪ್ಟಲ್ಲಿ ಎನ್ ಪಿ ಎನ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಎನ್ ಪಿ ಎನ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಆಗೋದ್ರಿಂದ 3P3 ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಈ 3 ಫ್ಯಾಕ್ಟೋರಿಯಲ್ನ ಬಿಡಿಸೋ ರೀತಿ ಯಾವ್ದು ಥರ ಅಂದರೆ, 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನನಗೆ ನೆನಪಿದೆ, ಡೈರೆಕ್ಟಾಗಿ 6 ಅಂತ ಬರಿತೀನಿ. ನೆನಪಿಲ್ಲದೆ ಇರೋ ಏನು ಮಾಡ್ಬೇಕಂದ್ರೆ ಈ 3 ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಡಿಸೆಂಡಿಂಗ್ ಆರ್ಡ್ರಲ್ಲಿ 1ವರೆಗೂ ಇಂಟು ಹಾಕಿ ಬರೀಬೇಕು. 3 × 2 × 1 ಅಂತ ಮಲ್ಟಿಪ್ಲೈ ಮಾಡಿರಿ. 3 2 6, 6 × 1 ಅಂದರೆ 6 ಬರೋದ್ರಿಂದ 6 ಡಿಫ್ರೆಂಟ್ ವೇಸಲ್ಲಿ 6 ಬೇರೆ ಬೇರೆ ವಿಧಗಳಾಗಿ ಜೋಡಿಸ್ತಾ ಹೋಗ್ಬೋದು. ಆಪ್ಷನ್ ಡಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಇದು ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ಹೇಳ್ಕೊಟ್ಟಿದ್ದೀನಿ, ಇದನ್ನು ಡೈರೆಕ್ಟ್ ಮೆಥಡಲ್ಲಿ ಕಾನ್ಸೆಪ್ಟ್ ಥ್ರೂ ಹೇಳ್ಕೊಟ್ಟಿದ್ದೀನಿ. ವೆರಿ ಕ್ಲಿಯರ್? Yes, coming to the another question. A simple mathematical operation in each number of sequence. A simple mathematical operation in each number of sequence 14, 18, 20, 24, 30, 32 ಅಂತ ಇಲ್ಲಿ ಸೆಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾನೆ. Results in a sequence with respect to prime numbers. Which one of the following is the next number in the sequence? ಈ 32 ನಂತರ ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕೊಟ್ಟಿರೋ ನಂಬರ್ಸ್ ಬರ್ಕೊಳ್ಳೋಣ ನಾವು. ನಂಬರ್ಸ್ ಯಾವಾಗ ಕೊಟ್ಟಿದ್ದಾನೆ ನೋಡ್ರಿ, 14 ಕೊಟ್ಟಿದ್ದಾನೆ, ನೆಕ್ಸ್ಟ್ 18 ಇದೆ ನಂಬರು, ನೆಕ್ಸ್ಟ್ 20 ಇದೆ, ನೆಕ್ಸ್ಟ್ 24 ಇದೆ, ನೆಕ್ಸ್ಟ್ 30 ಇದೆ, ನೆಕ್ಸ್ಟ್ 32 ಇದೆ. ಸೊ ನೆಕ್ಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ ಅಷ್ಟೇ. ಗೊತ್ತಾಯ್ತಾ?
ಸೀರೀಸ್ ಕಂಪ್ಲೀಷನ್ ಟೆಸ್ಟ್ ನಮ್ಮ PCPSI ಎಕ್ಸಾಮಲ್ಲಿ ನಂಬರ್ ಸೀರೀಸ್ ಅಂತ ಕೊಡ್ತಾನೋ ಅದೇ ಥರ ಕೊಟ್ಟಿದ್ದಾನೆ ಅಷ್ಟೇ. ಬಟ್ ಇಲ್ಲಿ ಒಂದು ಕ್ಲೂ ಏನು ಹೇಳಿದ್ದಾನೆ, ವಿತ್ ರೆಸ್ಪೆಕ್ಟ್ ಟು ಪ್ರೈಮ್ ನಂಬರ್ಸ್ ಅಂತಿದೆ. ಪ್ರೈಮ್ ನಂಬರ್ಸ್ನ ಆಧಾರವಾಗಿ ಇಟ್ಕೊಂಡು ಈ ನಂಬರ್ ಸೀರೀಸ್ ಬರ್ದೀವಿ ಅಂತ ಕ್ಲೂನೇ ಕೊಟ್ಟಿದ್ದಾನೆ ನಮಗೆ. ಅಲ್ಲಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಸಂಖ್ಯಾ ಸರಣಿಯನ್ನು ನಾವು ಕೊಟ್ಟಿದ್ದೀವಿ. ಹಾಗಾದರೆ ಇದರಲ್ಲಿ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಅದನ್ನು ಕೇಳಿರೋದ್ರಿಂದ ನಾವು ಫಸ್ಟ್ ಒಂದು ಮೊದಲನೇ ಬೇಸಿಕ್ ಐಡಿಯಾ ಏನಿರ್ಬೇಕಂದ್ರೆ ಪ್ರೈಮ್ ನಂಬರ್ಸ್ ಬಗ್ಗೆ ಗೊತ್ತಿರ್ಬೇಕು, ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ. ಸೊ ವಾಟ್ ಆರ್ ಪ್ರೈಮ್ ನಂಬರ್ಸ್ ಆ್ಯಂಡ್ ವಿಚ್ ಆರ್ ದೋಸ್ ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಅದರ ಎಕ್ಸೆಪ್ಟ್ ಒನ್ ಆ್ಯಂಡ್ ಇಟ್ ಸೆಲ್ಫ್, ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಲೀಸ್ಟ್ ಆಫ್ ಪ್ರೈಮ್ ನಂಬರ್ಸ್ ಬರೆಯೋದಾರ 2, 3, 5, 7, 11, ನೆಕ್ಸ್ಟ್ 13 ಆದಮೇಲೆ 17 ಆದಮೇಲೆ 19 ಆದಮೇಲೆ 23 ಆದಮೇಲೆ 29, 31, 37, ನೆಕ್ಸ್ಟು 41, 43 ಆದಮೇಲೆ 47, 53 ಆ್ಯಂಡ್ ಸೊ ಆನ್ ಹಿಂಗೆ ಬರಿತಾ ಹೋಗೋದು. ಇವನ್ನ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇವನ್ನ. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನ ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾನೆ ಅಂದರೆ ಫಸ್ಟು 14 ಇದೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆ ನೋಡ್ರೆ ಅದಕ್ಕೆ ನಿಯರೆಸ್ಟ್ ಇರೋದು 13 ಇದೆ. 13 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದರ ನೆಕ್ಸ್ಟ್ ನಂಬರ್ ಅಂದರೆ 14 ಕೊಟ್ಟಿದ್ದಾನೆ. 17 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದರ ನೆಕ್ಸ್ಟ್ ನಂಬರ್ 18 ಇಲ್ಲಿ ಕೊಟ್ಟಿದ್ದಾನೆ. 19 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದರ ನೆಕ್ಸ್ಟ್ ನಂಬರ್ ಇಲ್ಲಿ 20 ಕೊಟ್ಟಿದ್ದಾನೆ. 23 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದರ ನೆಕ್ಸ್ಟ್ ನಂಬರ್ ಇಲ್ಲಿ 24 ಕೊಟ್ಟಿದ್ದಾನೆ. 29 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದರ ನೆಕ್ಸ್ಟ್ ನಂಬರ್ 30 ಕೊಟ್ಟಿದ್ದಾನೆ. 31 ಅನ್ನೋದು ಪ್ರೈಮ್ ನಂಬರು, ಇದರ ನೆಕ್ಸ್ಟ್ ನಂಬರ್ 32 ಕೊಟ್ಟಿದ್ದಾನೆ. ಕ್ಲಿಯರ್ ಗೊತ್ತಾಯ್ತಾ? ಹಾಗಾದ್ರೆ ಆನ್ಸರ್ ಹೇಳ್ಬೋದಾ ನೀವು? 37 ಇದೆ ಅಂದರೆ ಇದರ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರುತ್ತೆ? 38 ಬರುತ್ತೆ. ಹಾಗಾದರೆ ಈ ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ನಂಬರ್ ಯಾವುದು? 38 ಆಗುತ್ತೆ. ಆಪ್ಷನ್ ಸಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅವಿಭಾಜ್ಯ ಸಂಖ್ಯೆಗಳ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಈ ನಂಬರ್ ಸೀರೀಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 38 ನೋಡಿರಿ, ಇದಕ್ಕೆ ಆನ್ಸರ್ ಮಾಡಿದ್ರೆ 2.5 ಮಾರ್ಕ್ಸ್, ಬರೀ ಒಂದಲ್ಲ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಅರೇಂಜ್ಮೆಂಟ್ ದಟ್ ಹ್ಯಾಸ್ ಸಮ್ ಮಿಸ್ಸಿಂಗ್ ಲೆಟರ್ಸ್ ಅಂತ ಇದೆ. ಸೊ ಇಲ್ಲೊಂದು ಅರೇಂಜ್ಮೆಂಟ್ ಇದೆ, ಇಲ್ಲಿ ಆಲ್ಫಾಬೆಟ್ಸ್ ಕೊಟ್ಟಿದ್ದಾನೆ, ಕೆಲವೊಂದು ಡ್ಯಾಶಸ್ ಇದ್ದಾವೆ. ಆ ಡ್ಯಾಶಸ್ ಪ್ಲೇಸಲ್ಲಿ ಯಾವ ಲೆಟರ್ಸ್ ಬರ್ತವೆ ಅಂತ ಫಿಲ್ ಮಾಡಿರಿ ಅಂತ ಹೇಳಿದ್ದಾನೆ. ಸೊ ದ ಮಿಸ್ಸಿಂಗ್ ಲೆಟರ್ ವಿಚ್ ಕಂಪ್ಲೀಟ್ ದ ಅರೇಂಜ್ಮೆಂಟ್, ಆ ಅರೇಂಜ್ಮೆಂಟ್ ಕಂಪ್ಲೀಟ್ ಆಗಲಿಕ್ಕೆ ಅಲ್ಲಿ ಮಿಸ್ ಆಗಿರೋ ಲೆಟರ್ಸ್ ಯಾವುವು ಅಂತ ಫಿಲ್ ಮಾಡ್ತಾ ಬರ್ರಿ ಅಂತ ಕೊಟ್ಟಿದ್ದಾನೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಕೊಟ್ಟಿರೋದು ನೋಡ್ರಿ, ಎ ಅಕ್ಷರ ಇದೆ, ಬಿ ಇದೆ, ಎ ಇದೆ, ಬಿ ಇದೆ, ನೆಕ್ಸ್ಟ್ ಡ್ಯಾಶ್ ಇದೆ, ಬಿ ಇದೆ, ಮತ್ತೆ ಡ್ಯಾಶ್ ಇದೆ, ಬಿ ಇದೆ, ಸಿ ಇದೆ, ಬಿ ಇದೆ, ಡ್ಯಾಶ್ ಇದೆ, ಡಿ ಇದೆ, ಸಿ ಇದೆ, ಡಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ, ಡಿ ಇದೆ, ಡ್ಯಾಶ್ ಡಿ ಇದೆ. ಸೊ ಕೊಟ್ಟಿರೋದು ಡ್ಯಾಶಸ್ನ ಇನ್ಕ್ಲೂಡ್ ಮಾಡಿ ಟೋಟಲ್ ಎಷ್ಟು ಲೆಟರ್ಸ್ ಆಗ್ತವೆ, ಎಲಿಮೆಂಟ್ಸ್ ಆಗ್ತವೆ ಅಂತ ಕೌಂಟ್ ಮಾಡಿರಿ. ಡ್ಯಾಶ್ನ ಇನ್ಕ್ಲೂಡ್ ಮಾಡ್ಕೊಂಡು ನೋಡ್ರಿ, 1, 2, 3, 4, ಈ ಡ್ಯಾಶ್ ಸೇರಿ 5, 6, ಈ ಡ್ಯಾಶ್ 7, 8, 9, 10, ಇದೊಂದು ಡ್ಯಾಶ್ 11, 12, 13, 14, 15, 16, 17, 18, 19, 20, ಟೋಟಲ್ 20 ಲೆಟರ್ಸ್ ಆಗ್ತವೆ. ಈ 20 ಲೆಟರ್ಸ್ ಕೊಟ್ಟಾಗ ನಾವು ಅರ್ಧ ಮಾಡ್ಕೊಂಬಿಡೋಣ. 10 ಅಕ್ಷರಕ್ಕೆ ಒಂದು ಗುಂಪು, ಇನ್ನೊಂದು ಅಕ್ಷರದ 10 ಅಕ್ಷರಕ್ಕೆ ಇನ್ನೊಂದು ಗುಂಪು, ಅಥವಾ 5 ಅಕ್ಷರದ 4 ಗುಂಪಾದರೂ ಮಾಡ್ಕೋಬೋದು. ಕೆಲವೊಂದು ಟೈಮ್ 4 ಅಕ್ಷರದ ಗುಂಪು ಮಾಡ್ಕೋಬೋದು, ಕೆಲವೊಂದು 2 ಅಕ್ಷರದ ಗುಂಪು ಮಾಡ್ಕೋಬೋದು. ಈ 3 ಅಕ್ಷರದ್ದು 7 ಅಕ್ಷರದ ಗುಂಪು ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಈಕ್ವಲ್ಲಾಗಿ ಡಿವೈಡ್ ಆಗ್ತಕ್ಕಂಥ ಗ್ರೂಪ್ಸನ್ನು ಮಾಡ್ತಾ ಬಂದರೆ ಸೊ ನಮಗೆ ಅದರಲ್ಲಿರೋ ಒಂದು ಸೀಕ್ವೆನ್ಸ್ ಅರ್ಥ ಆಗುತ್ತೆ, ಯಾವ ಲಾಜಿಕಲ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ ಅಂತ. ಫಸ್ಟ್ ನಾನು ಬಿಗ್ಗೆಸ್ಟ್ ಅಂದರೆ 10 ಲೆಟರ್ಸ್ ಗ್ರೂಪ್ ಮಾಡ್ಕೊತೀನಿ. ಎಡಗಡೆಯಿಂದ ನೋಡಿರಿ, 1, 2, 3, 4, ಡ್ಯಾಶ್ 5, 6, ಈ ಡ್ಯಾಶ್ 7, 8, 9, 10, ಇಲ್ಲಿ ಒಂದು ಗ್ರೂಪ್ ಮಾಡ್ತಿದ್ದಾನೆ 10 ಅಕ್ಷರಕ್ಕೆ. ಗ್ರೂಪ್ ಮಾಡಿದಾದ್ಮೇಲೆ ಫಸ್ಟ್ ಎ ಇದೆ, ಬಿ ಇದೆ, ಮತ್ತು ಎ ಬಿ ಕೊಟ್ಟಿದ್ದಾನೆ. ಎ ಬಿ ರಿಪೀಟ್ ಆಗಿದೆ. ಎ ಬಿ ಸೀರೀಸ್ ಇದೆ ಅಂದರೆ ಮತ್ತೊಂದು ಎ ಬಿ ಸೀರೀಸ್ ಬರೆಯೋಣ. ಸೊ ಇಲ್ಲಿ ಸಿ ಬಿ ಸೀರೀಸ್ ಇದೆ ಅಂದರೆ ಇಲ್ಲೂ ಸಿ ಬಿ ಇರುತ್ತೇನೋ, ಸಿ ಬಿ ಸೀರೀಸ್ ಬರೆಯೋಣ. ನೋಡಿರಿ, ಎ ಬಿ ಸಿ ಬಿ ಎ ಬಿ ಅನ್ನೋವು 3 ಗ್ರೂಪ್ ಇದಾವೆ, 3 ಗ್ರೂಪ್ ಆಗ್ತಾವೆ. ಸೇಮ್ ಇರೋ 3 ಗ್ರೂಪ್ ಸಿಕ್ಕು. ನೆಕ್ಸ್ಟ್ ಸಿ ಬಿ ಅನ್ನೋವು ನೆಕ್ಸ್ಟ್ ಡಿಫ್ರೆಂಟ್ ಆಗಿರೋ ಮತ್ತೆ 2 ಗ್ರೂಪ್ ಸಿಗ್ತಾವೆ. ಸಿ ಬಿ ಅನ್ನೋ ಇವೆರಡು ಒಂದು ಗ್ರೂಪ್, ಇದು
ಇಲ್ಲಿ ನೋಡ್ರಿ ಎ ಬಿ ಅನ್ನೋ 3 ಕಂಟಿನ್ಯೂಸ್ ಗ್ರೂಪ್ ಇದಾವೆ ಅಂದರೆ ಇಲ್ಲೂ ಅದೇ ಥರ 3 ಇರ್ಬೇಕು ಸೆಕೆಂಡ್ ಹಾಫಲ್ಲಿ. ಸಿ ಡಿ ಇದೆಯಲ್ಲ, ಹಾಗಾದ್ರೆ ಇಲ್ಲೂ ಆಬ್ವಿಯಸ್ಲಿ ಸಿನೇ ಬರುತ್ತೆ. ಸಿ ಡಿ ಅನ್ನೋದು ಒಂದು ಗ್ರೂಪು, ಮತ್ತೊಂದು ಸಿ ಡಿ ಅನ್ನೋದು ಒಂದು ಗ್ರೂಪು, ಮತ್ತೊಂದು ಸಿ ಡಿ ಅನ್ನೋದು ಒಂದು ಗ್ರೂಪ್. 3 ಆದ್ವಾ ಇಲ್ಲಿ ಎ ಬಿ ಅಂತ 3 ಸೇಮ್ ಇದಾವೆ ಅಂದರೆ ಇಲ್ಲಿ ಸಿ ಡಿ ಅಂತ 3 ಗ್ರೂಪ್ ಸಿಮಿಲರ್ ಇದಾವೆ. ನೆಕ್ಸ್ಟ್ 2 ಗ್ರೂಪ್ ಚೇಂಜ್ ಇರಬೇಕು. ಸಿ ಬಿ ಇದೆ ಅಂದರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಗ್ರೂಪ್ ಇ ಡಿ ಇದೆ ಅಂದರೆ ಮತ್ತೊಂದು ಗ್ರೂಪ್ ಇ ಡಿನೇ ಆಗಿರಬೇಕು. ನೆಕ್ಸ್ಟ್ 2 ಗ್ರೂಪ್ ಸೇಮ್ ಇರಬೇಕು. ಫಸ್ಟ್ ಹಾಫ್ ಹೆಂಗಿರುತ್ತೆ ಸೆಕೆಂಡ್ ಹಾಫಲ್ಲೂ ಅದೇ ಥರ ಪ್ಯಾಟ್ರನ್ ಇರಬೇಕು, ಹಂಗಾದರೆ ಸರಿ ಆಗುತ್ತೆ. ಹಾಗಾದರೆ ಡ್ಯಾಶಸ್ ಪ್ಲೇಸಲ್ಲಿ ತುಂಬಿಲ್ಲ ನಾವು ಯಾವ ಅಕ್ಷರ ಅಂದರೆ ಮೊದಲನೇ ಡ್ಯಾಶ್ ಈ ಪ್ಲೇಸಲ್ಲಿ ಎ ಅಕ್ಷರ ತುಂಬಿದ್ದೀವಿ, ಎರಡನೇ ಡ್ಯಾಶ್ ಈ ಪ್ಲೇಸಲ್ಲಿ ಸಿ ಅಕ್ಷರ ತುಂಬಿದ್ದೀವಿ, ಮೂರನೇ ಡ್ಯಾಶ್ ಈ ಪ್ಲೇಸಲ್ಲಿ ಸಿ ಅಕ್ಷರ ತುಂಬಿದ್ದೀವಿ, ನಾಲ್ಕನೇ ಡ್ಯಾಶ್ ಈ ಪ್ಲೇಸಲ್ಲಿ ಇ ಅಕ್ಷರ ತುಂಬಿದ್ದೀವಿ. ಸೊ ಆ ಡ್ಯಾಶ್ ಪ್ಲೇಸಲ್ಲಿ ಫಿಲ್ ಮಾಡಿರೋ ಲೆಟರ್ಸ್ ಯಾವ ಅಂದರೆ ಎ ಸಿ ಸಿ ಇ ಬರುತ್ತೆ. ಎ ಸಿ ಸಿ ಇ ಅನ್ನೋದು ಆಪ್ಷನ್ ಸಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 9th ಕ್ವಶನ್ ನೋಡ್ರಿ. ಹೌ ಮೆನಿ ಇಂಟೀಜರ್ಸ್ ಆರ್ ದೇರ್ ಬಿಟ್ವೀನ್ 1 and 100? 1ರಿಂದ 100 ತನಕ. ಸೊ ಇಂಟೀಜರ್ಸ್ ಪೂರ್ಣಾಂಕಗಳನ್ನು ಬರಿತಾ ಹೋಗ್ಬೇಕು. ವಿಚ್ ಆಫ್ 4 ಆಸ್ ಅ ಡಿಜಿಟ್ ಬಟ್ ಆರ್ ನಾಟ್ ಡಿವಿಸಿಬಲ್ ಬೈ 4 ಅಂತ ಇದೆ. ಪ್ರಶ್ನೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ರಿ. 1ರಿಂದ 100 ತನಕ ಸಂಖ್ಯೆಗಳಿದ್ದಾವಲ್ಲ, ಅದರಲ್ಲಿ 4 ಇರ್ತಕ್ಕಂಥ ಸಂಖ್ಯೆಗಳು ಬರ್ಕೋಬೇಕು. ಆ 4 ಇರ್ತಕ್ಕಂಥ ಸಂಖ್ಯೆಗಳು ಯಾವ ಥರ ಇರಬೇಕು? ಬಟ್ ಆರ್ ನಾಟ್ ಡಿವಿಸಿಬಲ್ ಬೈ 4. ಅವು 4ರಿಂದ ಡಿವೈಡ್ ಆಗಬಾರ್ದು. ಅಂಥವು ಎಷ್ಟಿದ್ದಾವೆ ಅಂತ 1ರಿಂದ 100 ತನಕ ಸಂಖ್ಯೆಗಳಲ್ಲಿ 4 ಇರೋ ಸಂಖ್ಯೆಗಳನ್ನು ಬರ್ಕೊಂಡು ಅದರಲ್ಲಿ 4ರಿಂದ ಡಿವೈಡ್ ಆಗದೇ ಇರೋ ಸಂಖ್ಯೆಗಳು ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. 4ರಿಂದ ಡಿವೈಡ್ ಆಗದೇ ಇರತಕ್ಕಂಥವು ಎಷ್ಟು ಅಂತ. ಸೊ ನೋಡ್ರಿ, ಇದಕ್ಕೆ ಆನ್ಸರ್ ಮಾಡೋದಾದ್ರೆ ಫಸ್ಟ್ 1 to 100 4 ಇರ್ತಕ್ಕಂಥ ನಂಬರ್ಸ್ ಬರೆಯೋಣ. ಯಾವ ಅಂದರೆ 4 ಇರುತ್ತೆ. ಸೊ ನೆಕ್ಸ್ಟು 14 4 ಇರುತ್ತೆ, ನೆಕ್ಸ್ಟು 24 4 ಇರುತ್ತೆ, ನೆಕ್ಸ್ಟು 34 4 ಇರುತ್ತೆ, ನೆಕ್ಸ್ಟು 14 4 ಇರುತ್ತೆ, 41 4 ಇರುತ್ತೆ, 42 4 ಇರುತ್ತೆ, 43 4 ಇರುತ್ತೆ, ನೆಕ್ಸ್ಟು 44 4 ಇರುತ್ತೆ, 45 4 ಇರುತ್ತೆ, 46 4 ಇರುತ್ತೆ, 47 4 ಇರುತ್ತೆ, 48 4 ಇರುತ್ತೆ, ನೆಕ್ಸ್ಟು 49 4 ಇರುತ್ತೆ, ನೆಕ್ಸ್ಟ್ ಅದಾದಮೇಲೆ 54 ಇರುತ್ತೆ, 64 4 ಇರುತ್ತೆ, ನೆಕ್ಸ್ಟು 74 4 ಇರುತ್ತೆ, 84 4 ಇರುತ್ತೆ, 94 ಇರುತ್ತೆ. ಸೊ ನೋಡ್ರಿ, 1 to 100 ನಂಬರ್ಸಲ್ಲಿ 4 ಇರ್ತಕ್ಕಂಥ ನಂಬರ್ಸ್ ಮಾತ್ರ ಬರ್ಕೊಂಡೆ. ಬಟ್ ಯಾವ್ದು ಕೌಂಟ್ ಮಾಡ್ಬೇಕಂದ್ರೆ ಆರ್ ನಾಟ್ ಡಿವಿಸಿಬಲ್ ಬೈ 4 ಅಂತ. ಇದರಲ್ಲಿ 4ರಿಂದ ಡಿವೈಡ್ ಆಗದೇ ಇರೋ ನಂಬರ್ಸ್ ಮಾತ್ರ ಕೌಂಟ್ ಮಾಡಿ ಅಂತ ಹೇಳಿದ್ದಾನೆ. 4ರಿಂದ ಡಿವೈಡ್ ಆಗದೇ ಇರತಕ್ಕಂಥ ನಂಬರ್ಸ್ ಮಾತ್ರ ಕೌಂಟ್ ಮಾಡ್ತಾ ಬರಬೇಕು. ಸೊ ಇದು 4ರಿಂದ ಡಿವೈಡ್ ಆಗುತ್ತೆ, 4 ಇದನ್ನು ಕೌಂಟ್ ಮಾಡೋಂಗಿಲ್ಲ. ಇದು 14 4ರಿಂದ ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡಬೇಕು. 24 4ರಿಂದ ಡಿವೈಡ್ ಆಗುತ್ತೆ, ಇದನ್ನು ಕೌಂಟ್ ಮಾಡೋಂಗಿಲ್ಲ. 34 4ರಿಂದ ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡಬೇಕು. 40 4ರಿಂದ ಡಿವೈಡ್ ಆಗುತ್ತೆ, ಅದನ್ನು ಕೌಂಟ್ ಮಾಡೋಂಗಿಲ್ಲ. 4ರಿಂದ ಡಿವೈಡ್ ಆಗೋ ಬಿಟ್ಟು ಉಳ್ದವ ಹೇಳ್ಬೇಕಷ್ಟೇ ನಾವು. 41 ಡಿವೈಡ್ ಆಗಲ್ಲ 4ರಿಂದ, ಇದನ್ನು ಕೌಂಟ್ ಮಾಡೋಣ. 42 ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡೋಣ. 43 ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡೋಣ. 44 4ರಿಂದ ಡಿವೈಡ್ ಆಗುತ್ತೆ, ಇದನ್ನು ಕೌಂಟ್ ಮಾಡೋಂಗಿಲ್ಲ. 45 ಡಿವೈಡ್ ಆಗಲ್ಲ, 46 ಆಗಲ್ಲ, 47 ಆಗಲ್ಲ, 48 ಡಿವೈಡ್ ಆಗುತ್ತೆ 4ರಿಂದ, ಹಾಗಾಗಿ ಇದನ್ನು ಕೌಂಟ್ ಮಾಡಲ್ಲ. 48 ಕೌಂಟ್ ಮಾಡಲ್ಲ. 49 ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡ್ತೀನಿ. 54 4ರಿಂದ ಡಿವೈಡ್ ಆಗಲ್ಲ, ಸೊ ಹಾಗಾಗಿ ಇದನ್ನು ಕೌಂಟ್ ಮಾಡಿರ್ತೀನಿ. 54 ಡಿವೈಡ್ ಆಗಲ್ಲ. 64 4ರಿಂದ ಡಿವೈಡ್ ಆಗುತ್ತೆ, ಇದನ್ನು ಕೌಂಟ್ ಮಾಡೋಂಗಿಲ್ಲ. 74 4ರಿಂದ ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡ್ತೀನಿ. 84 4ರಿಂದ ಡಿವೈಡ್ ಆಗುತ್ತೆ, ಹೀಗಾಗಿ ಕೌಂಟ್ ಮಾಡೋಂಗಿಲ್ಲ. 94 4ರಿಂದ ಡಿವೈಡ್ ಆಗಲ್ಲ, ಇದನ್ನು ಕೌಂಟ್ ಮಾಡ್ತೀನಿ. 4ರಿಂದ ಡಿವೈಡ್ ಆಗದೇ ಇರೋ ನಂಬರ್ಸ್ ಎಷ್ಟು ಅಂತ ಕೇಳಿದ್ದಾನೆ ಅಷ್ಟೇ. ಈ ರೌಂಡ್ ಮಾಡಿರೋ ಮಾತ್ರ ಎಣಿಸ್ತಾ ಬರ್ರಿ. 1, ಸೊ 2, ಇದೊಂದು 3, 4, 5, 6, 7, 8, 9, 10, 11, 12 ಇದ್ದಾವೆ. ಸೊ ಆನ್ಸರ್ ಆಪ್ಷನ್ ಸಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. 1ರಿಂದ 100ವರೆಗಿನ ಸಂಖ್ಯೆಗಳಲ್ಲಿ 4 ಇರ್ತಕ್ಕಂಥ ಸಂಖ್ಯೆಗಳು ಬರ್ಕೊಂಡು ಅದರಲ್ಲಿ 4ರಿಂದ ಡಿವೈಡ್ ಆಗದೇ ಇರೋವೆಷ್ಟು ಅಂತ ಕೇಳಿದಾನೆ. 12 ಸಂಖ್ಯೆಗಳು ಡಿವೈಡ್ ಆಗಲ್ಲ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಎ ಪರ್ಸನ್ ಬಾಟ್ ಎ ಕಾರ್ ಅಂಡ್ ಸೋಲ್ಡ್ ಇಟ್ ಫಾರ್ ₹3 lakh ಅಂತ ಇದೆ. ಒಬ್ಬ ವ್ಯಕ್ತಿ ಒಂದು ಕಾರನ್ನು 3 ಲಕ್ಷಕ್ಕೆ ಮಾರ್ತಾ ಇದ್ದಾನೆ ಅಂತ. ಸೋಲ್ಡ್ ಇಟ್ ಅಂದರೆ ಮಾರಾಟ ಮಾಡಿದ್ದಾನೆ ಅಂತ. ಒಬ್ಬ ವ್ಯಕ್ತಿ ಒಂದು ಕಾರನ್ನ ಕೊಂಡ್ಕೊಂಬಿಟ್ಟು ಅಂಡ್ ಸೋಲ್ಡ್ ಇಟ್ ಫಾರ್ ₹3 lakhs ಅಂತ. ಒಂದು ಕಾರನ್ನ ಪರ್ಚೇಸ್ ಮಾಡಿದ್ದಾನೆ, ಎಷ್ಟಕ್ಕಂತ ಗೊತ್ತಿಲ್ಲ, ಬಟ್ ಅದನ್ನ 3 ಲಕ್ಷಕ್ಕೆ ಮಾರಾಟ ಮಾಡಿದ್ದಾನೆ. ಇಫ್ ಈ ಇನ್ಕರ್ಡ್ ಎ ಲಾಸ್ ಆಫ್ 20% ಅಂತ ಹೇಳಿದ್ದಾನೆ. ನೋಡ್ರಿ, ಎಷ್ಟಕ್ಕೆ ಪರ್ಚೇಸ್ ಮಾಡಿದಾನೋ ಗೊತ್ತಿಲ್ಲ, ಅದನ್ನು 3 ಲಕ್ಷಕ್ಕೆ ಮಾರಾಟ ಮಾಡಿದ್ರಿಂದ 20% ಲಾಸ್ ಆಗಿದೆ ಅವನಿಗೆ ಅಂತ ಹೇಳಿದ್ದಾನೆ. 20% ಲಾಸ್ ಅಂತ ಹೇಳಿದ್ದಾನೆ.
ದೆನ್ ಹೌ ಮಚ್ ಡಿಡ್ ಈ ಸ್ಪೆಂಟ್ ಟು ಬೈ ದ ಕಾರ್ ಅಂತ ಇದೆ. ಹಾಗಾದರೆ ಆ ಕಾರನ್ನು ಎಷ್ಟು ಅಮೌಂಟಿಗೆ ಅವನು ಪರ್ಚೇಸ್ ಮಾಡಿದ್ದ, ಬೈ ಅಂದರೆ ಎಷ್ಟಕ್ಕೆ ಕೊಂಡ್ಕೊಂಡಿದ್ದ ಅಂತ. ಎಷ್ಟು ಕೊಂಡ್ಕೊಂಡಿದ್ದಾನೆ ಗೊತ್ತಿಲ್ಲ, ಬಟ್ 3 ಲಕ್ಷಕ್ಕೆ ಮಾರಿದಾಗ 20% ಲಾಸ್ ಆಗಿದೆ ಅಂತ, 20% ಲಾಸ್ ಆಗಿದೆ. ಹಾಗಾದರೆ ಅವನು ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡಿದ್ದ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ವೆರಿ ಸಿಂಪಲ್, ಎಷ್ಟು ಬೇಸಿಕ್ ಲೆವೆಲ್ ಕ್ವಶನ್ ಕೇಳಿದ್ದಾನೆ ಇಲ್ಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಪ್ರಶ್ನೆ ಇದೆ, ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾನೆ ಇಲ್ಲಿ. ನೋಡ್ರಿ, ಫಸ್ಟ್ ಅವನು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಅಂತ 2 ಭಾಗ ಮಾಡ್ಕೊಳ್ಳೋಣ. ಇದು ಕೊಂಡ ಬೆಲೆ, ಇದು ಮಾರಿದ ಬೆಲೆ ಅಂತ 2 ಪಾರ್ಟಿಷನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಲಾಸ್ ಆಫ್ 20% ಅಂತ ಹೇಳಿದಾನೆ ಅಂದರೆ, ಒಂದು ವಸ್ತುವನ್ನು ಸಪೋಸ್ ಅವನು 100 ರೂಪಾಯಿಗೆ ಪರ್ಚೇಸ್ ಮಾಡಿದ್ದ ಅಂತ ಅಂದ್ಕೊಂಡ್ರೆ, ನಾವು ಅಸಂಪ್ಷನ್ ಮಾಡ್ಕೊಂಡು ಒಂದು ವಸ್ತುವನ್ನು 100 ರೂಪಾಯಿಗೆ ಪರ್ಚೇಸ್ ಮಾಡಿದ್ದ ಅಂದ್ಕೊಂಡ್ರೆ 20% ಲಾಸ್ ಆಗಿದೆ ಅಂದರೆ ಅದನ್ನು 80 ರೂಪಾಯಿಗೆ ಮಾರಿರ್ತಾನೆ ಅಂತ ಅರ್ಥ. ಒಂದು ವಸ್ತುವನ್ನ ನಾವು 100 ರೂಪಾಯಿ ಕೊಂಡ್ಕೊಂಡಿದ್ದೀವಿ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ. 20% ಲಾಸ್ ಅಂದರೆ 100 ರೂಪಾಯಿ ಕೊಂಡ್ರೆ 80 ರೂಪಾಯಿಗೆ ಮಾರಿದಾಗ 20% ಲಾಸ್ ಆಗುತ್ತೆ. ಹಾಗಾದರೆ ಅವನು ಮಾರಾಟ ಬೆಲೆ ಕೊಟ್ಟಿದ್ದಾನೆ 3 ಲಕ್ಷ ಅಂತ, ಮಾರಿದ ಬೆಲೆಗಳ ಕೆಳಗಡೆ 3 ಲಕ್ಷ ಬರೀತಾವೆ, 3 ಲಕ್ಷ. ಸೊ ಹಾಗಾದ್ರೆ ಅವ್ರು ಕೊಂಡ ಬೆಲೆ ಎಕ್ಸ್ ಅಂತ ಬರೀತಾನೆ, ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕು. ಇವಾಗ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಓರೆ ಗುಣಾಕಾರ, ಇಲ್ಲಿ 80, ಇಲ್ಲಿ ಎಕ್ಸ್ ಇದೆ, 80 ಇಂಟು ಎಕ್ಸ್ ಅಂದರೆ 80 ಎಕ್ಸ್. ಇಲ್ಲಿ 3 ಲಕ್ಷ ಇಂಟು 100 ಇದೆ, ಆ 3 ಲಕ್ಷ ಇಂಟು 100 ಬರ್ಕೊಂಬಿಡ್ರಿ, ಇಂಟು 100 ಬರ್ಕೊಂಡು ಸಿಂಪ್ಲಿಫೈ ಮಾಡ್ರಿ. ಇದನ್ನು ಕ್ಯಾನ್ಸಲ್ ಮಾಡ್ಬೋದು, 24 80, ಇದು 25 100 ಅಂತ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ 4ರಿಂದ ಇದನ್ನು ಕ್ಯಾನ್ಸಲ್ ಮಾಡಿರಿ, 4 7 28, ಇಲ್ಲಿ 2 ಉಳಿಯುತ್ತೆ, 20 4 20, 3 0 ಪಕ್ಕ ಬರ್ಕೊಳ್ಳೋಣ 3. ಸೊ ಇಲ್ಲಿ 75,000 ಇಂಟು 5 ಉಳಿತು. 75,000 ಇಂಟು 5 ಗುಣಿಸಿ ಎಷ್ಟು ಬರುತ್ತೆ? 75,000 4 3 ಲಕ್ಷ, 3 ಲಕ್ಷದ 75,000 ಆಗುತ್ತೆ, 3,75,000 ಆಗುತ್ತೆ. ಸೊ ಎಕ್ಸ್ ಅಂದರೆ ಆ ವಸ್ತುವಿನ ಕೊಂಡ ಬೆಲೆ 3,75,000. ಆಪ್ಷನ್ ಡಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ, 3,75,000. ಇದನ್ನು ಇನ್ನೂ ಸಿಂಪ್ಲಿಫೈಡ್ ಮಾಡಿ ಹೇಳ್ತೀನಿ ನಿಮಗೆ, ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಹೆಂಗೆ ಇನ್ನೂ ಸಿಂಪ್ಲಿಫೈಡ್ ಮಾಡಿ ಆನ್ಸರ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಾವು ಇದರಲ್ಲಿ ಕೊಂಡ ಬೆಲೆ ಕಂಡುಹಿಡಿಬೇಕು, ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು. ಯಾವುದೇ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿತಾ ಇದೀವಿ ಅಂದರೆ ಒಂದು ಫಸ್ಟ್ ನಿಮ್ಮ ಮೈಂಡಲ್ಲಿ ಬರಲಿ 100 ನ್ಯೂಮರೇಟರ್ ಇರಲಿ ಅಂತ. ಯಾವುದೇ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿತಾ ಇದೀವಿ, ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು? 100 ನ್ಯೂಮರೇಟರ್ ಬರಬೇಕು. ಆಮೇಲೆ ಲಾಸ್ ಅಂತ ತೋರಿಸಿ, ಲಾಸ್ ಆಫ್ 20% ಅಂತ ಹೇಳಿದಾನೆ ಅಂದರೆ, ಲಾಸ್ ಅಂತ ಕೊಟ್ಟಾಗ ಇಲ್ಲೇನು ಮೇಲ್ಗಡೆ 100 ಇರುತ್ತಲ್ಲ ನ್ಯೂಮರೇಟ್ರಲ್ಲಿ, ಅದರಲ್ಲಿ ಲಾಸ್ ಅಂತ ಕೊಟ್ಟಾಗ 100ರಲ್ಲಿ 20 ಮೈನಸ್ ಮಾಡಿ ನೆಕ್ಸ್ಟ್ ಉಳಿಯುತ್ತೆ 80 ಉಳಿಯುತ್ತೆ, 80 ಬರ್ಕೋಬೇಕು. ಲಾಸ್ ಅಂದರೆ 100ರಿಂದ ಅದನ್ನು ಮೈನಸ್ ಮಾಡಿ ಬರೀಬೇಕು, ಪ್ರಾಫಿಟ್ ಕೊಟ್ಟಾಗ ಕೆಳಗಡೆ ಪ್ಲಸ್ ಮಾಡಿ ಬರೀಬೇಕು ಅಷ್ಟೇ. ಇಂಟು ಅದರ ಸೆಲ್ಲಿಂಗ್ ಪ್ರೈಸ್ 3 ಲಕ್ಷ ಹೇಳಿದಾನಲ್ಲ, 3 ಲಕ್ಷ 3 ಲಕ್ಷ ಪಕ್ಕ ಬರೀತಾನೆ. ಕ್ಯಾನ್ಸಲ್ ಮಾಡಿರಿ, 24 80, 25 100. ಆಮೇಲೆ 4ರಿಂದ ಇದನ್ನು ಡಿವೈಡ್ ಮಾಡಿದ್ರೆ 4 1 4 75,000 ಕ್ಯಾನ್ಸಲ್ ಆಗುತ್ತೆ, 75,000 4 ಕ್ಯಾನ್ಸಲ್ ಆಗುತ್ತೆ. 75,000 ಇಂಟು 5 ಮಲ್ಟಿಪ್ಲೈ ಮಾಡಿರಿ 3,75,000 ಆಗುತ್ತೆ, 3,75,000 ಆಗುತ್ತೆ. ಆ ಕಾರಣ ಕೊಂಡ ಬೆಲೆ ಅವನು 3,75,000 ಆಗಿರುತ್ತೆ ಅಂತ. ಓಕೆ, ಕ್ಲಿಯರ್? ನೋಡಿರಿ, ಟೋಟಲ್ ಇಲ್ಲಿ UPSC ನೋಡ್ರಿ ಎಷ್ಟು ಈಸಿ ಪ್ರಶ್ನೆ, ನೀವೆಲ್ಲ ಅಟೆಂಡ್ ಮಾಡ್ಬೋದು. UPSC ಎಕ್ಸಾಮ್ ಲೆವೆಲಿಗೆ ಕೇಳಿರೋ ಪ್ರಶ್ನೆಗಳು UPSC ಎಕ್ಸಾಮ್ ಏನು ಕಷ್ಟ ಇರಲ್ಲ. ಸೊ ನೀವು ಪ್ರಿಪೇರ್ ಆಗಬೇಕಷ್ಟೇ ಇಲ್ಲಿ. ಸೊ ನೀವು ಧೈರ್ಯ ಮಾಡಿ ಪ್ರಿಪೇರ್ ಆಗಿದ್ದೇ ಆದರೆ UPSC ಎಕ್ಸಾಮು ಕೂಡ ನೀವು ಕ್ರ್ಯಾಕ್ ಮಾಡ್ತಾ ಬರ್ಬೋದು. ಇವು ಬೇಸಿಕ್ ಲೆವೆಲ್ ಕ್ವಶನ್ಸು, ಒಂದು 20 ಕ್ವಶನ್ಸ್ ಕೇಳಿದ್ದಾರೆ. ಅದರ ಮೊದಲ 10 ಪ್ರಶ್ನೆಗಳನ್ನು ಈ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಇಂಟ್ರೆಸ್ಟ್ ತೋರಿಸಿದರೆ ಮುಂದಿನ ಲೆವೆಲ್ ಕ್ವಶನ್ಸ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಸೊ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.